ಬಂದು ವಿಘ್ನವ ಕಳೆದು ಬಂದು ವಿಘ್ನವ ಕಳೆದು ಚಂದಯು ಪರೆಯೋ ಚಂದಯು ಪರೆಯೋ ವಿಷ ಕಂದರನ ಕಂದ ವಿಷ ಕಂದರನ ಕಂದನಿ ದಯದ ವಿಷ ಕಂದರನ ಕಂದನಿ ದಯದ ಒಂದು ಮಹಿಷನ ಲೋಕದಂದವನು ನೀಡಿದಳು ಒಂದು ಮಹಿಷನ ಲೋಕದಂದವನು ನೀಡಿದಳು ಕಂದನೆಂದೆನ್ನ ನೀಸಲು ಕಂದನೆಂದೆನ್ನ ನೀಸಲು ಕಂದನಿ ಎಂದೆನ್ನ ಸಲಹೋ ನೀಲಾವರಳು ನೀಲಾವರಳು ಕುಡುಗರ ಕುಲಗುರು ದಿಮ್ಮನೆ ಸೀನನು ಬರಲಿತ್ತೋ ದಿಮ್ಮನೆ ಸೀನನು ಬರಲಿತ್ತೋ ನೀಲಾವರಳು ಹುಡುಗರ ಕುಲಗುರು ನೀಲಾವರಳು ಹುಡುಗರ ಕುಲಗುರು ಕುಡುಗರ ಕುಲಗುರು ದಿಮ್ಮನೆ ಸೀನನು ಬರಲಿತ್ತು ದಿಮ್ಮನೆ ಸೀನನು ಬರಲಿತ್ತು ದಿಮ್ಮನೆ ಸೀನನು ಬರಲಿತ್ತು ಸುಮ್ಮನೆ ನಡುವನು ಯಾವೆಡೆ ಎರಿಯನು ಸುಮ್ಮನೆ ನಡುವನು ಯಾವೆಡೆ ಎರಿಯನು ಯಾವೆಡೆ ಎರಿಯನು ಕಮ್ಮಗುಲನನ್ನು ಸ್ಮರಿಸುತ್ತು ಕಮ್ಮಗುಲನನ್ನು ಸ್ಮರಿಸುತ್ತು ನಿನ್ನಾವರಗಳು ಹುಡುಗರ ಕುಳಗುರು ನೀಲಾವರಗಳು ಹುಡುಗರ ಕುಳಗುರು ದಿಮ್ಮನೆ ಸೀನನು ಬರಲಿತ್ತು ದಿಮ್ಮನೆ ಸೀನನು ಬರಲಿತ್ತು ದಿಮ್ಮನೆ ಸೀನನು ಬರಲಿತ್ತು ಕುಡುಕರೆಲ್ಲ ಕೆಡುಕರಲ್ಲ ಕೆಡುಕರೆಲ್ಲ ಕುಡುಕರಲ್ಲ ಕುಡುಕ ಕುಡುಕನೆಂದು ಬೀಳುಗಳೆವ ಜನರಿಗೆ ಮಂಡೆ ಸರಿಯಿಲ್ಲ. ಆಯ್ ನಮಗೆ ಗುರ್ತಾಯ್ತಾ ನಿಮ್ಗೆ? ಆಡು ಮುಟ್ಟದ ಸೊಪ್ಪಿಲ್ಲ, ಕಾಗೆ ತಿನ್ನದ ವಸ್ತಿಲ್ಲ. ಈ ನೀಲಾವರದ ಸೀನನ ಪರಿಚಯ ಇಲ್ಲದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಸೀನ ಕುಡುಕರ ಸೀನ ಅಂತ ಹೇಳೋರಿದ್ದಾರೆ ಸ್ವಾಮಿ. ಹೌದು, ಈ ಪ್ರಪಂಚದಲ್ಲಿ ಕುಡಿದಿದ್ದವರು ಯಾರು? ಪ್ರತಿಯೊಬ್ಬೊಬ್ರು ಕುಡಿಯುತ್ತಾರೆ. ಸಂಭವಿತರ ಕತೆ ನಮ್ಗೆ ಗೊತ್ತಿತ್ತೆ. ಈಗ ನೀವು ದೊಡ್ಡ ಮನುಷ್ಯರು ಅಂತ ಹೇಳೋದಲ್ವಾ? ಈ ದೊಡ್ಡ ಮನುಷ್ಯರು ಕುಡಿಯುದು ಎಲ್ಲಿ ಅಂತ ನನ್ಗೆ ಗೊತ್ತಿಲ್ವಾ? ಸಂಜೆ ಹೊತ್ತಿನಲ್ಲಿ ಎಲ್ಲೋ ಮಾಳಿಗೆ ಮನೆ ಮೇಲೆ ಕೂತ್ಕೊಂಡು ಏನೋ ಸಂಜೆ ಹೊತ್ತಿನಲ್ಲಿ ಜಿಮ್ಕ್ 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 ಅದ್ರ ಬುಡದಲ್ಲಿ ಕೂತ್ಕೊಂಡು ಎಲ್ಲ ಹೊಟ್ಟೆ ಬಿರಿಯೋಷ್ಟು ಕುಡಿತಾರೆ. ಜಿಮ್ಕ್ ಜಿಮ್ಕ್ ಅಂದ್ರೆ ಅದು ಬೇರೆ ಒಂದು ಸ್ವರ ಬರುವ ಜಾಗೆ, ಅಲ್ಲೆಲ್ಲ ಕೂತ್ಕೊಂಡು ಕುಡಿತಾರೆ. ಅದು ಒಂದನೇ ವರ್ಗದವರು. ಇನ್ನು ಎರಡನೇ ವರ್ಗದವರು ಕುಡಿಯುದು ಯಾಕೆ? ತನ್ನ ವ್ಯವಹಾರದ ಮಂಡಿ ಬಿಸಿ ಹೋಗ್ಲಿಕ್ಕೆ ಬೇಕಾಗಿ ಕುಡಿಯುದು, ತಲೆಬಿಸಿ ಮಾನವ ಸಮಸ್ಯೆ. ಹೌದು. ಇನ್ನು ಮೂರನೇವರು ಕುಡಿಯುದು ಯಾಕೆ? ದುಡಿದ ಮೈಕೈ ನೋವು ನಿವಾರಣೆ ಆಗಿದ್ದಕ್ಕೆ ಬೇಕಾಗಿ ಒಂಚೂರು ಎಣ್ಣೆ ಹಾಕೊಳ್ಳೋದು. ಇನ್ನು ನಾಲ್ಕನೇ ವರ್ಗದ ಹುಡುಗ ಕುಡಿಯುದು ಯಾಕೆ? ಅವ ಒಂಚೂರು ಕೊಡ್ತಾರೆ ಅಂತ ಹೇಳಿ ತಗೊಳ್ಳೋದು, ಇವ ಒಂಚೂರು ಕೊಡ್ತಾರೆ ಹೇಳಿ ತಗೊಳೋದು. ಹಾಗೆ ಕುಡಿದು ಕುಡಿದು ಅಭ್ಯಾಸ ಆಗ್ತದೆ. ಇದರಲ್ಲಿ ನೀವು ಮೂರನೇವರು, ನಾನು ನಾಲ್ಕನೇವ. ನೀವು ಕೊಡ್ತಿದ್ರೆ ನನ್ನ ಅಪ್ಪನ ಮನೆಯಿಂದ ನಾನೆಲ್ಲಿ ಕುಡಿಯಿದೆ?
ಈಗ ನಾನು ಕುಡಿದು ತಪ್ಪಂತ ಹೇಳಿದ್ರಲ್ಲ, ಏ. ಕುಡಿಯದಿದ್ದವ್ರು ಈ ಪ್ರಪಂಚದಲ್ಲಿ ಯಾರು? ಕುಡಿಬಾರ್ದ? ದೇವರು ಕುಡ್ದ ಕತೆ ಗೊತ್ತುಂಟ ನಿಮಗೆ? ದೇವ್ರು ಸುರೇಶನ್ ಕತೆ ಗೊತ್ತಾ? ಯಾವ ನಮ್ಮ ಯಾರು ಭಾಗವತ ಸುರೇಶ್ ಅಲ್ಲೇ, ಮತ್ತೆ ಶಂಕರನಾರಾಯಣ ಸುರೇಶ್ ಅಲ್ಲ, ಮತ್ತೆ ಶಂಕರನಾರಾಯಣರೊಂದಾಗಿ ಕರುಣಿಸಿದ ದೇವಲೋಕದ ಸುರೇಶ. ಓ ದೇವೇಂದ್ರ. ಸುರೇಶ ಕುಡ್ದು ಏನ್ ಮಾಡ್ದ? ಏನ್ ಮಾಡ್ದ? ಈಶ್ವರ ದೇವರ ಮಂಡೆ ಹೊಡೆದ. ನಾನು ಯಾರ ಮಂಡೆಗಾದ್ರೂ ಹೊಡೆದಿದ್ನ? ಇಲ್ವಾ? ಯಾಕೆ? ನಮ್ಗೆ ಮಂಡೆ ಎತ್ತಲಿಕ್ಕೆ ಆಗೋದಿಲ್ಲ. ಓ ಎತ್ಲಿಕ್ಕೆ ಆಗುದಿಲ್ಲ. ನಾವೇನಿದ್ರು ಮಲಗುವಾಗ್ಲೇ ಕುಡಿಯುದು, ಅದು ಇಳಿದಾಗ್ಲೇ ತಲೆ ಎತ್ತಿ ನಡೆಯುದು. ಒಳ್ಳೇದ್, ಬಾರಿ ಒಳ್ಳೇದು. ಅದು ಬಿಡಿ, ನಿಮಗೆ ದೇವಿ ಕುಡ್ದ ಕತೆ ಗೊತ್ತಾ? ದೇವಿ 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 ಕುಡಿದದ್ದು. ದೇವಿ ಅಂತ ಹೇಳಿದ್ರೆ ನಿಮ್ಮ ಪಕ್ಕದ ಮನೆಯಲ್ಲಿ ಬಿಡಾರ ಮಾಡಿದ್ಲಲ್ಲ ಆ ದೇವಿ ಅಲ್ಲ. ಏನ? ಅಮ್ಮ ಮುಖಾಂಬಿಕೆ ಕುಡ್ದ ಕತೆ ಗೊತ್ತುಂಟ? ಹೌದಾ? ದುಷ್ಟ ಕೋಲರಕ್ಕಸನನ್ನು ವಧಿಸುವುದಕ್ಕಾಗಿ ರಾತ್ರಿ ಹಗಲು ಹೋರಾಟ ಮಾಡಿದ್ರು ದೇವಿಗೆ ಕೊಲ್ಲಿಕ್ಕೆ ಆಗ್ಲಿಲ್ಲಂತೆ. ಯಾಕೆ? ಲೋಕಕಂಟಕನಾದ್ರೂ ದೇವಿಯ ಪರಮ ಭಕ್ತವ. ಅದಕ್ಕೆ ದೇವತೆಗಳೆಲ್ಲ ಒಟ್ಟಾಗಿ ಸೇರಿ ಬಂದು ಒಂಚೂರು ವೀರಾಪಾನ ಮಾಡಿ ವೀರಾವೇಶ ಉಕ್ಕಿ ಬಂದು ದುಷ್ಟರನ್ನು ಕೊಲ್ಲಬೇಕಂತ ಹೇಳಿದಾಗ ದೇವಿ ಹೋಗಿ ವೀರಾಪಾನ ಮಾಡಿದ್ಲಂತೆ. ವೀರಾಪಾನ ಅಂದ್ರೆ ಇದೇ ಒಂಚೂರು ಎಣ್ಣೆ ಹಾಕೋದು, ಸುರಪಾನ. ಈಗ ದೇವರು ಕುಡಿದ್ರಿಂದ ವೀರಪಾನ. ನಮ್ಮಂತವ್ರು ಯಾರಾದ್ರೂ ಕುಡಿದು ಬಿದ್ರೆ 3 ಕಾಸಿನವ ಕುಡಿದು ಬಿದ್ದು ದಾರಿ ಬದಿಯಲ್ಲಿ ಬಿದ್ಕೊಂಡಿದ್ದ ಅಂತ ಹೇಳುವರಿಲ್ವಾ? ಇರ್ಲಿ ಸ್ವಾಮಿ, ಈ ಗಾಜಿನ ಮನುಷ್ಯ ಅಂತ ಹೇಳಿದ್ರೆ ಹೇಗೆ ಗೊತ್ತುಂಟ? ಈ ಕುಡುಕನ ಮನಸ್ಸು ಮತ್ತು ಗಾಜಿನ ಭರಣಿ ಎರಡೂ ಒಂದೇ ಅಂತೆ. ಈ ಗಾಜಿನ ಭರಣಿಯೊಳಗೆ ಯಾವುದೇ ವಸ್ತು ಹಾಕಿ ಅದು ಎಲ್ರಿಗೂ ಕಾಣುವುದಿಲ್ವಾ? ಕುಡುಕ ಒಂಚೂರು ಎಣ್ಣೆ ಹಾಕಿದ್ರೆ ಒಳಗಿದ್ದ ವಿಷಯ ಎಲ್ಲ ಹೊರಗಾಗ್ತಾನೆ. ಆದ್ರೆ ಒಂದು ಸ್ವಾಮಿ, ಈಗ ನೀವು ನಮಗೆ ಕುಡಿಸಿ ನಿಮಗೆ ನಷ್ಟ ಆಯ್ತಂತ ಏನು ಭಾವಿಸಬೇಡಿ. ತಿಳಿದ ಪ್ರಾಜ್ಞರೊಂದು ಮಾತು ಹೇಳಿಲ್ವೇ? ಕುಡಿದದ್ದು ತನಗೆ, ಕೊಡಿಸಿದ್ದು ಪರರಿಗೆ, ಕುಡಿಸಿತ ಕೆಡಿಸಿತನಬೇಡ ಮುಂದೆ ನಿನಗೂ ಕುಡಿಸೋರುಂಟು ಕಾಣಯ್ಯ. ಈ ವಿಷಯ ನಿಮ್ಗೆ ಗೊತ್ತಿಲ್ವಾ? ನಮ್ಮ ಹತ್ರ ಹಣ ಇಲ್ಲದ್ರೂ ಸಾಲ ಮಾಡಿ ಆದ್ರೂ ಕುಡಿಬೇಕಂತೆ. ಸಾಲ ಮಾಡಿ ಕುಡಿದು ಸಾಲಗಾರರು ಬಂದು ಕೇಳ್ತಾರಂತೇಳಿ ಮಂಡಿ ಬಿಸಿ ಮಾಡಬಾರದು. ಸಾಲಗಾರರು ಬಂದು ಮನೆಯ ಮುಂದೆ ಶ್ವಾನನಂತೆ ತಾಬಗಳಲು ಸ್ವಾಮಿಯಂತೆ ಆಶೀರ್ವಾದ ಮಾಡಬೇಕು ಅಂತೇಳಿ. ಸ್ವಾಮಿಯಂತೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತೇಳಿ. ಕುಡಿದ್ರೆ ಎಷ್ಟು ಪ್ರಯೋಜನ ಉಂಟು? ಸರಿ ಕುಡ್ದವರಿಗೆ ಮಾತಾಡ್ಲಿಕ್ಕೆ ಜನ ಬೇಕಾ? ಈಗ ನಿಮ್ಗೂ ಮಾತಾಡ್ಲಿಕ್ಕೆ ಜನ ಬೇಕಾ? ಸರಿ ಒಟ್ರಷ್ಟು ಮಾತಾಡ್ತೀರಿ ನೀವು. ಸರಿ ಕುಡ್ದವರಿಗೆ ಮಲಗ್ಲಿಕ್ಕೆ ಜಾಗ ಬೇಕಾ? ಸರಿ ಕುಡ್ದವರಿಗೆ ಹೋಗ್ಲಿಕ್ಕೆ ದಾರಿ ಬೇಕಾ? ಯಾವ ದಾರಿ ಬದಿಲೆ ಹಂದಿ ಮರಿ ಹೋದಾಗ ಇವ ಹೋಗುದಿಲ್ವಾ? ಹಾಗಾದ್ರೆ ಕುಡಿದೆಲ್ಲ ಇಷ್ಟೆಲ್ಲ ಪ್ರಯೋಜನ ಉಂಟು ಸ್ವಾಮಿ. ಈಗ ನಾವು ಒಂದು ತೀರ್ಮಾನ ಮಾಡಿದ್ದೇವೆ, ಕುಡುಕರ ಸಮಾವೇಶ ಅಂತ. ಸಂಜೆ ಹೊತ್ತಿನಲ್ಲಿ ಒಂದು ಕಟ್ಟೆ ಬದಿಯಲ್ಲಿ ಕೂತ್ಕೊಂಡು ಕುಡಿಯೋವರದೇ ಒಂದು ಮಾತುಕತೆ. ಅಂದ್ರೆ ಈ ಕೊಟ್ಟೆ ಶರಾಯಿ ಕುಡ್ದವ ಎಷ್ಟು ಮಾತಾಡಬೇಕು, ಆಮೇಲೆ ಈ ಕೆಂಪು ಶರಾಯಿ ಕುಡ್ದವ ಎಷ್ಟು ಮಾತಾಡಬೇಕು, ಈ ಗೋಯಣ್ಣಿನ ಶರಾಯಿ ಕುಡ್ದವ ಎಷ್ಟು ಮಾತಾಡ್ಬೇಕಂತೇಳಿ ಕುಡಿಕರದ ಒಂದು ಸಮಾವೇಶ. ಅದರಲ್ಲಿ ಬೇರೆ ಬೇರೆ ಹಾಗೆ ಅದರಲ್ಲಿ ಸ್ವಲ್ಪ ನಾವು ಅದನ್ನು ಮುಂದುವರಿಸಿ ತಾಲೂಕು ಮಟ್ಟದ ಕುಡುಕರ ಭೇಟಿ ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಅದರಲ್ಲೂ ಸ್ವಲ್ಪ ಮುಂದುವರಿಸಿದ್ರೆ ಅದರಲ್ಲೆಲ್ಲ ಹುಷಾರಾದ್ರೆ ಜಿಲ್ಲಾ ಮಟ್ಟದ ಕುಡುಕರ ಭೇಟಿ ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಆದ್ರೆ ನಾನುಂಟು ಸ್ವಾಮಿ, ಕಾರ್ಯಕ್ರಮ ದೊಡ್ಡದುಂಟು. ಕಂಗಾಲು ಸಂಸ್ಥೆ ನಿಯಮಿತ ಸಂಘದ ಅಧ್ಯಕ್ಷ ನಾನು. ಕುಡುಕರ ಕಂಗಾಲು ಸಂಸ್ಥೆಯ ನಿಯಮಿತ ಸಂಘದ ಅಧ್ಯಕ್ಷ. ಹೌದು. ಆದ್ರೂ ಅತೃಪ್ತ ಕುಟುಂಬದ ಸಂತೃಪ್ತ ಸದಸ್ಯ ಸ್ವಾಮಿ. ಏನ್ ಮಾಡುದು ಹೇಳಿ? ಮನೆಯ ಸಂಸಾರ ವಿಷಯ ಮಾತಾಡ್ಲಿಕ್ಕೆ ಹೋದ್ರೆ ನನಗೊಂದು ಹೆಂಡತಿ ಸಿಕ್ಕಾಕೊಂಡಿದ್ದು. ಸಿಕ್ಕಾವುದು ಇದು ಕೊಜೆ ಮಣ್ಣಿಂದ ಹೆಕ್ಲಿಕ್ಕೆ ಸಿಕ್ಕಿದ್ದು ಅದೆಲ್ಲ ಸ್ವಾಮಿ. ನನಗೊಂದು ಹೆಂಡತಿ ಇದ್ದಾಳೆ. ಯಾವಾಗ ನೋಡಿದ್ರೆ ಅವ್ರು ಚೊರೆ ತಪ್ಪುವುದಿಲ್ಲ. ನಂಗೆ ಅದಿಲ್ಲ ಇದಿಲ್ಲ, ಉಪ್ಪಿಲ್ಲ, ಸಾಸಿವೆ ಇಲ್ಲ, ಮೆಣಸಿಲ್ಲ ಅಂತ ಕೇಳ್ಕೊಂಡು ಒಂದಿ ಸಾರಿ ಕುಡ್ದು ಬಂದ 4 ಬಡ್ದು ಬೆರೆಸ್ಬಿಟ್ಟದ್ಲಾಗೆ. ಈಗ ನಾನು ಸರ್ವತಂತ್ರ ಸ್ವತಂತ್ರ, ಯಾರ್ದು ಹಂಗಿಲ್ಲ. ಕೆಲವರೆಲ್ಲ ಹೇಳೋದುಂಟು ಮಕ್ಕಳ ಬದಿಯಲ್ಲೆಲ್ಲ, ಸೀನನು ಹೊಟ್ಟೆ, ಆಮೇಲೆ ಶರಾಯಿ ಅಂಗಡಿ ಕೊಟ್ಟೆ, ಆಮೇಲೆ ಶೆಟ್ರ ಅಂಗಡಿ ಮೊಟ್ಟೆ, ಇವನ್ ತಕೊಂಡೆಲ್ಲಾದ್ರೂ ಕುಡ್ಕೊಂಡು ಬಿದ್ದಿರ್ತಾನೆ ಅಂತ ಹೇಳಿ. ಆದ್ರೂ ಅಡ್ಡಿಲ್ಲ ಸ್ವಾಮಿ, ಯಾರೇನ್ ಬೇಕಾದ್ರೂ ಹೇಳಿ. ಈಗ ನಾನು ನೋಡಿ ಸರಿ ಬುಳ್ಳಾಗಿದ್ದೇನೆ. ಸರಿ ಬುಳ್ಳ, ಸರಿ ಬುಳ್ಳ ಅಂದ್ರೆ ಈಗ ಚೂರು ಏರ್ತಾ ಉಂಟು. ಆಗ ಹಾಕಿದ್ದಷ್ಟೇ. ಕುಡಿಯುವಾಗ ನೀರಿದ್ದದ್ದು ಮತ್ತೆ ಒಳಗಿಂದೊಳಗೆ ಏರ್ತಾ ನೋಡಿ. ಈಗ ಆಚೀಚೆ ದೂಡ್ಲಿಕ್ಕೆ ಶುರುವಾಗಿದೆ. ಇನ್ನೇನು ಈಗಲೇ ಏನೋ ಜೀರ್ಣ ಆಗೋ ಮೊದಲೇ ಹೊರಗೆ ಬರ್ತಾನೆ ಏನೋ ಅಡ್ಡಿ ಇಲ್ಲ. ಈಗ ನಾನೊಂದು ವಿಷಯದ ಕಡೆ ಹೊರಟದ್ದು. ನೀಲಾವರಕ್ಕೆ ಹೊರಟಬೇಕಂತೇಳಿ ಹೊರಟದೆ. ಅಂದ್ರೆ ನೀಲಾವರ ಅಂದ್ರೆ ದೇವಸ್ಥಾನಕ್ಕೆ ಹೊರಟದ್ ನಾನು. ದೇವಸ್ಥಾನಕ್ಕೆ? ಹೌದು. ಹಾಗೆ ನೀವು ಇನ್ನು ಮಾತಾಡ್ತಾ ಕೂತ್ರೆ ನೀವು ಪುನಃ ನಾನು ಕುಡಿಸ್ತೀರಿ. ಆದ್ದರಿಂದ ನಾನು ನನ್ನ ಹಣದಿಂದಲೇ ಕುಡಿಬೇಕಂತೇಳಿ ತೀರ್ಮಾನ ಮಾಡಿದ. ಹೊಡೆದೆ ಮುಂದುವರಿಸ ನೋಡ, ಹೊಡೆದೆ ನೋಡ.
ನನ್ನ ಪರಿಚಯ ಆಯ್ತಾ? ಇಲ್ಲಲ್ಲ. ನಾನಲ್ದೆ ನಾನಂದ್ರೆ ನಿಮ್ಮ ಸವಿತಾ, ಏಯ್ ನಿಮ್ಮ ವೇಷ ಸವಿತಾ. ನಮ್ಮ ಅಂದ್ರೆ ಜಾಗ್ರತೆ ಅಂದ್ರು. ವಾ ಜಾಗ್ರತೆ. ಹೌದು, ನಾವು ಒಂದು ಲೆಕ್ಕದಲ್ಲಿ ಸೂಳೇರಿ. ಹೌದಾ? ಮೊದಲೆಲ್ಲ ನಾವು ಇಲ್ಲಿದ್ದವರಲ್ಲ ಸ್ವಾಮಿ, ಎಲ್ಲಿ? ನಾವು ಮೇಲಿದ್ದವರು, ಮೇಲಂದ್ರೆ ಸ್ವರ್ಗದಲ್ಲಿ. ಸ್ವರ್ಗದಲ್ಲಿ? ಹಾ, ನೀವು ಕೇಳಿದ್ದೀರಲ್ಲ, ಏನು? ರಂಬೆ, ಊರ್ವಶಿ, ಮೇನಕೆ ಎಲ್ಲ. ಇವ್ರು ಯಾರಂತ ತಿಳಿದಿರಿ? ಯಾರು? ಹಾ, ನಮ್ಮ ಸಂತಾನದವ್ರೆ. ನಿಮ್ಮ ಸಂತಾನ? ಹಾ, ಅದೆಲ್ಲಿ ಉಂಟು? ನಾವು ಭಾರಿ ಮೇಲ್ಮಟ್ಟದಲ್ಲಿದ್ದವರು. ಹೌದಾ? ಈಗ ಇಷ್ಟು ಕೆಳಮಟ್ಟಕ್ಕೆ ಯಾಕೆ ಇಳಿದಿವಿ? ಯಾಕೆ? ನಾವೇ ಮಾಡಿಕೊಂಡದ್ದು. ಏನು? ಮೊದಲೆಲ್ಲ ನೋಡಿ ನಮ್ಮನ್ನು ವಾರಾಂಗನೆಯರು ಅಂತ ಕರೀತಾ ಇದ್ರು. ಆಮೇಲೆ ವಾರಕ್ಕೆ ಒಬ್ಬ ಹೋಯ್ತು, ಅಲ್ಲಿಂದ ನಿಮಿಷಾಂಗನೆಯರು ಅಂತ ಆಯ್ತು. ನಿಮಿಷಾಂಗನೆ. ಹಾ, ನಿಮಿಷ ಈಗ ಹೋಯ್ತು, ಈಗ ಗಳಿಗೆಗೂ ಜನ ಬರ್ತದೆ. ಹೌದಾ? ಓ, ಪುರ್ಸೋತಿಲ್ಲ. ಹೌದು ಅಲ್ವಾ ಸ್ವಾಮಿ. ಓಯ್ ನೋಡಿ, ನಾನು ಒಬ್ಳೇ ಅಲ್ಲ, ನೀವು ಎಲ್ಲ ಹೇಳ್ತಾರೆ ನೋಡಿ, ಎಂತ ಮೋಹದ ಬಲೆ ಬೀಸಿ ಅಂತ. ಮೊದಲೆಲ್ಲ ಬೀಸ್ತಾ ಇದ್ದೆ, ಬೀಳ್ತಾ ಇದ್ರು. ಈಗ ಎಷ್ಟು ಬೀಸಿದ್ರು ಬೀಳುವುದಿಲ್ಲ ಸ್ವಾಮಿ. ಯಾಕಂದ್ರೆ ಪ್ರಾಯ ಆಯ್ತು. ಹಾ, ಅಷ್ಟೇ ಅಲ್ಲ, ನಾವೀಗ ಹುಡುಕುದು. ಎಷ್ಟು ಹುಡುಕಿದ್ರು ನಮಗೆ ಗಿರಾಕಿ ತಾಗುವುದಿಲ್ಲ. ಗಿರಾಕಿ? ಹೌದು, ಗಿರಾಕಿ ಅಂದ್ರೆ ನಮ್ಮ ಮನೆಗೆ ಬರೋರು. ಅಂದ್ರೆ ನಿಮ್ಮಲ್ಲಿ ವ್ಯವಹಾರ ಉಂಟಾ? ಮತ್ತೆ ಬೇರೆ ವ್ಯವಹಾರ ಉಂಟಾ? ವ್ಯವಹಾರ ಅಂದ್ರೆ ನಮ್ದು ಇದೆ, ದಾನ. ದಾನವ? ನಾವು ಬಾರಿ ದಾನ ಮಾಡುವವರಲ್ವಾ? ದಾನ ಮಾಡುವವರು? ಯಾವ ದಾನ ಗೊತ್ತಾಗಿಲ್ಲಲ್ಲ. ನೀವು ಕೇಳಿದ್ದೀರ ದಾನದಲ್ಲಿ ಯಾವುದು ದೊಡ್ಡ ದಾನ? ಗೋದಾನ. ಗೋದಾನ? ಭೂದಾನ. ಯಾರಿಗೆ? ಕನಕದಾನ. ಅದೆಲ್ಲ ಕೊಟ್ರೆ ದಾನ ಅಲ್ಲ. ಅನ್ನದಾನ. ದಾನ? ಅನ್ನದಾನ ಇಲ್ಲ, ಪ್ರತಿನಿತ್ಯ ನಡೆಯುವುದೇ. ದಾನದಲ್ಲಿ ದೊಡ್ಡ ದಾನ ಮಾಡುವುದಂದ್ರೆ ಮೈದಾನ. ಓ, ಆಟ ಆಡುವ ಮೈದಾನ. ಆಟ ಆಡುದು ಮೈದಾನ ಅಲ್ಲ, ಮೈದಾನ. ಮೈದಾನ ಅಂದ್ರೆ ತಮ್ಮ ಮೈಯನ್ನೇ ಇನ್ನೊಬ್ಬರಿಗೆ ಅರ್ಪಿಸುವುದು. ಹೌದಾ? ಹೌದು. ಓಯ್ ಸ್ವಾಮಿ, ಬಿಡಿ, ಗೊತ್ತಾಯ್ತು ಬಿಡಿ. ವಾ, ನೀವು ಯಾರಂತ ಗೊತ್ತಾಯ್ತು. ಗೊತ್ತಾಯ್ತಲ್ಲ ಬಿಡಿ. ನೋಡಿ, ನಾನು ಒಬ್ಳೇ ಇರುವುದಲ್ಲ. ಸೂಳೇರಲ್ವಾ? ವಾ, ಸೂಳೇರಲ್ವಾ? ಹೌದು, ಸೂಳೇರು. ಅಷ್ಟೇ ದಾಸರ ಮಾಡುದು ಸೂಳೇರಂತ. ನೀವು ಪಾಪಿ ಮಕ್ಕಳು. ನಾನು ಒಬ್ಳೇ ಇರುವುದಲ್ಲ. ಮತ್ತೆ ನನಗೆ ಪ್ರಾಯ ಆಯ್ತು ನೋಡಿ, ನನಗೆ ಇನ್ನು ದುಡಿಲಿಕ್ಕೆ ಆಗ್ತದ. ಅದಕ್ಕಾಗಿ ನಾನು ನನ್ನ ಮಗಳನ್ನು ಸಾಕಿಕೊಂಡು ಬಂದಿದ್ದೇನೆ. ಅಂದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಹುಳ ಅಲ್ಲ. ಹೌದಾ? ಅಂದ್ರೆ ಸಿಕ್ಕಿದ್ದ ಅನಾಥ ಮಗು. ಹೌದಾ? ನಾನು ಸಾಕಿದೆ. ಅವಳಿಗೆ ನಾನು ಸುಶೀಲ ಅಂತ ಹೆಸರಿಟ್ಟೆ. ಪ್ರಾಯಕ್ಕೆ ಬಂದಿದ್ದಾಳೆ ಈಗ. ಇನ್ನು ಅವಳನ್ನೇ ನನ್ನ ದಾರಿಗೆ ಮುಂದಕ್ಕೆ ಕಳಿಸುವುದಂತ ನಾನು ತೀರ್ಮಾನ ಮಾಡಿದ್ದೇನೆ. ನೋಡೋ, ಎಲ್ಲೋ ಒಳಬದಿ ಇರಬೇಕು, ನೋಡ್ತೇನೆ. ಕಡಲಲ್ಲಿ ಪುಟ್ಟಿಯ ಸಂಗದ ತೆರದಿ ಜಡಜಾಂಬಗಿ ಸುಶೀಲಳು. ಕಡಲಲ್ಲಿ ಪುಟ್ಟಿಯ ಸಂಗದ ತೆರದಿ ಜಡಜಾಂಬಗಿ ಸುಶೀಲಳು. ಜಡಜಾಂಬಗಿ ಸುಶೀಲಳು. ಕಡು ಬಡವಳುತ ಮಾತಾಪಿತರಿಲ್ಲದ, ಕಡು ಬಡವಳು ಮಾತಾಪಿತರಿಲ್ಲದ, ನೆಲೆ ಪಡೆದಳು ವೇಷೆಯ ನಿಲಯದಲ್ಲಿ, ನೆಲೆ ಪಡೆದಳು ವೇಷೆಯ ನಿಲಯದಲ್ಲಿ. ಕಡು ಬಡವಳು ಮಾತಾಪಿತರಿಲ್ಲದ, ನೆಲೆ ಪಡೆದಳು ವೇಷೆ ನಿಲಯದಲ್ಲಿ. ಕಡಲಲ್ಲಿ ಪುಟ್ಟಿಯ ಶಂಕದೋದರದಲ್ಲಿ ಜಡಜಾಂಬಗಿ ಸುಶೀಲಳು. ಮಗಳೇ, ಅಮ್ಮ ಇಲ್ಲಿ ಬಾ ಮಗ. ಬಂದೆ ಅಮ್ಮ. ಎಲ್ಲಿದ್ದಿ ಮಗ? ಒಳಗಡೆ ಇದ್ದೆ. ಏನ್ ಮಾಡ್ತೀಯ? ಒಳಗಡೆ ಅಂತ ಅಮ್ಮ? ನಿನಗೆ ಎಷ್ಟು ಸಲ ಹೇಳಿದೆ ಮಗ,
ಒಳಗಡೆ ಇರಬಾರ್ದು ಪ್ರಾಯಕ್ಕೆ ಬಂದ ಹುಡುಗಿಯರು. ಹೌದು, ಹೊರಗಡೆ ಬಂದ್ರೆ ಅದಾಗುದಿಲ್ಲ ಅಮ್ಮ ನಿನ್ಗೆ. ಹಾ. ಒಳಗಡೆ ಪಾತ್ರೆ ತಿಕ್ಕದಿದ್ರೆ ಇದಾಗುದಿಲ್ಲ, ಬಟ್ಟೆ ತೊಳೆದಿದ್ರೆ ಅದಾಗುದಿಲ್ಲ. ಈಗ ಒಳಗಡೆಯಿಂದ ಹೊರಗಡೆ ಬಂದ ಕೂಡಲೇ ನೀ ಹೇಳುದೇ ಇದನ್ನ, ಏನ್ ಮಾಡ್ತಿದ್ದೆ ಒಳಗಡೆ, ಯಾಕೆ ಬರ್ಲಿಲ್ಲ ಅಂತ ಹೇಳಿ. ಅಂತೂ ಬೆಳಿಗ್ಗೆ ಎದ್ದು ಇಷ್ಟೊತ್ತಿನವರೆಗೂ ಕೆಲಸವೇ ಆಯ್ತಮ್ಮ. ಈಗ ಬಂದೆ, ಬಂದದ್ದಂದ್ರೆ ನೀ ಕರದ್ದಕ್ ಬಂದೆ. ಏನಮ್ಮ, ಯಾಕೆ ಕರೆದೆ ಮಗಳೇ? ಅಮ್ಮ, ನಿನ್ನ ಭವಿಷ್ಯದ ಬಗ್ಗೆ ನಾನು ಆಲೋಚನೆ ಮಾಡುದು ಮಗ. ಹಾ, ತಾಯಾದವರಿಗೆ ಅದು ಬೇಕಲ್ಲ ಅಮ್ಮ. ಈಗ ನಿನಗೆ ವರ್ಷ ಎಷ್ಟಾಯ್ತು ಹೇಳು? ಎಷ್ಟಮ್ಮ? ಈಗ 15 ವರ್ಷ ಜಾರಿ, 16ಕ್ಕೆ ಕಾಲ ಹಾಕಿದ್ದಿ. ಹೌದಾ? ಈ ವರ್ಷದಲ್ಲಿ ಏನಾಗಬೇಕು ಮಗ? ಎಂತದಮ್ಮ? ಪ್ರಾಯಕ್ಕೆ ಬಂದ ಮಕ್ಕಳಿಗೆ ಮದುವೆ ಆಗಬೇಕು, ಹೆಣ್ಮಕ್ಳಿಗೆ. ಹಾ, ಹೌದು. ಅದನ್ನ ಅಮ್ಮನೋ ಅಥವಾ ಅಪ್ಪನೋ ಆಲೋಚನೆ ಮಾಡಕ್ಕೆ ಹೊರತು ನಾವು ಆಲೋಚನೆ ಮಾಡಿ ಏನ್ ಮಾಡೋಗತ್ತಮ್ಮ? ಮಗಳೇ, ಅಮ್ಮ, ಅದಕ್ಕಾಗಿ ನಾನೊಂದು ತೀರ್ಮಾನ ಮಾಡಿದೆ. ಏನು? ನೀನು ಈಗ ನನ್ನ ಬಗ್ಗೆ ನೀನು ತಿಳಿದವಳು. ಈಗ ನಮ್ಮ ಮನೆಗೆ ಎಷ್ಟೋ ಮಂದಿ ಬರ್ತಾರೆ ನೋಡು. ಏನೋ ಅವರಷ್ಟು ಅವ್ರು ಬರ್ತಾರೆ, ಹೋತ್ರ ಬಿಡಮ್ಮ, ಆ ಸುದ್ದಿ ಯಾಕೆ ಇಲ್ಲಿ ಈಗ? ಯಾಕೆ ಬತ್ರು ಹಾತ್ರ ನಿಂಗೆ ಗೊತ್ತಿಲ್ದ? ಏನ ಏನ? ಈಗ ನನ್ನ ಹಣೆಯಲ್ಲಿ ಕುಂಕುಮ ಎಷ್ಟು ದೊಡ್ಡದಿತ್ತು? ಸುಮಾರು ದೊಡ್ಡದಿತ್ತು, ಪ್ರಾಯ ಆಯ್ತಲ್ಲ, ಹಂಗಾಗಿ ದೊಡ್ಡದಾಯ್ತು. ನನ್ನ ಕರಿಮಣಿ ಎಷ್ಟು ಉದ್ದ ಇತ್ತು? ಹಾ, ಬಹಳಷ್ಟು ದೊಡ್ಡದಿತ್ತಪ್ಪ. ಎಂತಕ್ಕೆ ಇದು ಉದ್ದಾದ್ದು? ಏನು ನನಗಂತೂ ಗೊತ್ತಿಲ್ಲ ಅಮ್ಮ. ಮಗಳೇ, ಅಮ್ಮ, ನನಗೆ ತಾಳಿ ಕಟ್ಟಿದವ ಅಂತ ಇಲ್ಲ ಮಗ. ಹಾ, ಬಂದವರೆಲ್ಲ ಒಂದು ಚೂರು ಚೂರು ಚಿನ್ನ ಕೊಡ್ತಾರೆ. ಹಂಗಂದ್ರೆ ಈಗ ನಾನೊಂದು ಪ್ರಶ್ನೆ ಕೇಳ್ಕತ್ತಮ್ಮ. ಯಾವ್ದು ಮಗ? ಅಂದ್ರೆ ಚಿನ್ನದ ಕೆಲಸದವರೇ ಬಂದದ ಇಲ್ಲಿಗೆ? ಹಂಗಲ್ಲ ಮಗ, ಮತ್ತೆ ಚಿನ್ನದ ಕೆಲಸದವ್ರೆ ಅಂತಲ್ಲ, ಎಲ್ಲಾ ಜಾತಿಯವರು ಬರ್ತಾರೆ ಮಗ. ಹಾ, ಅಂದ್ರೆ ನಾನು ಅವ್ರನ್ನು ಒಂದು ದಿವಸ ಬಂದವ್ರನ್ನು ನನ್ನ ಗಂಡನ ಹಾಗೆ ನಾನು ಕಂಡುಕೊಂಡಿದ್ದೆ. ಹಾ, ಹಾಗಾಗಿ ಹೋಗೋ ಹೊತ್ತಲ್ಲಿ ಏನಾದ್ರೂ ಚಿನ್ನ ಚೂರು ಕೊಟ್ಟು ಹೋಗ್ತಾರೆ ಮಗ. ಅದರಿಂದ ಇಷ್ಟು ಉದ್ದಾಯ್ತು ನನ್ನ ಕರಿಮಣಿ. ಹಾಗೆ ಬಂದವರು ಹಾಗೆ ಹೋಗೋದಿಲ್ಲ ಮಗ. ಚೂರೇ ಕುಂಕುಮ ಬೊಟ್ಟು ನನ್ನ ಹಣೆಗೆ ಇಟ್ಟು 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 ಇಷ್ಟು ದೊಡ್ಡದಾಯ್ತು ಮಗ. ಮಗಳೇ, ಹಾಗೆ ನಂದಾರಿಗೆ ನೀನು ಬರ್ಬೇಕು ಅಂತ. ಅಮ್ಮ, ಎಂತ ಮಾತಾಡ್ತೆ ಅಮ್ಮ? ಏನ ಇಷ್ಟೊತ್ತಿನವರೇ ನೀ ಕರದ್ ಯಾಕೆ ಅಂದ್ರೆ ನನಗೆ ಗೊತ್ತಾ ಇಲ್ಲ. ಈಗ ಹಾಗೆ ಹೀಗೆ ಅಂದೇಳಿ ಹೇಳಿ ಕಡೀ ಕಾಡದ ಮಾತೇನಮ್ಮ, ನಿನ್ನ ಹಾಗೆ ನಾನಾಯಿಕ ಆಡ್ಬೇಡಮ್ಮ. ಯಾಕೆ ಆಡ್ಬೇಡಮ್ಮ. ಅನ್ನಿಳೆಲ್ಲವೂ ನಿನಗಾನು ಅನ್ನಿಳೆಲ್ಲವೂ ನಿನಗಾನು ಅನ್ನಿಳೆಲ್ಲವೂ ನಿನಗಾನು ಸುತೆಯನ್ನು ಮಮತೆಯುಳ್ ನೀನು ಸುತೆಯನ್ನು ಮಮತೆಯುಳ್ ನೀನು ಮುನ್ನಾಸೆಯಿತ್ತು ಎನ್ನನು ಸಲಹಿದೆ ಮುನ್ನಾಸೆಯಿತ್ತು ಎನ್ನನು ಸಲಹಿದೆ ನಿನ್ನಯ ಹೊಸ ನುಡಿಯ ನನ್ನೇ ಗನ್ನಗ ಮುನ್ನಾಸೆಯಿತ್ತು ಎನ್ನನು ಸಲಹಿದ ನಿನ್ನಯ ಹೊಸ ನುಡಿ ನನ್ನೆಯ ಕನ್ನೆಗೆ ಮುನ್ನಾಸೆಯಿತ್ತು ಎನ್ನನು ಸಲಹಿದ ನಿನ್ನಯ ಹೊಸ ನುಡಿ ನನ್ನೆಯ ಕನ್ನೆಗೆ ಅಮ್ಮ, ಮಗಳೇ, ಇನ್ನೊಂದ್ಸಲ ಈ ಮಾತಾಡ್ಬೇಡ ಅಮ್ಮ. ಯಾಕೆ? ಏನೋ ನೀನ್ ಖುಷಿಯಿಂದ ಕರೆದೆ ಅಂತ ಹೇಳಿ ನಾನು ಹರ್ಷದಿಂದ ಓಡ್ ಬಂದಿ. ಈಗ ನೀನ್ ಆಡದ ಮಾತೇನಮ್ಮ? ಅಂತೂ ನಾನೀಗ ಈ ಮನೆ ಕಟ್ಟದ್ದಾಯ್ಲಿ ಅಥವಾ ಚಿನ್ನ ಮಾಡಿಸದ್ದಾಯ್ಲಿ ಅಲ್ಲ, ಈಗ ಸೀರೆಯೋ ಇನ್ನೊಂದೋ ಮತ್ತೊಂದೋ ಪೆಟ್ಟಿಗೆ ದುಡ್ಡೋ ಎಲ್ಲ ಹಿಂಗ ಸಂಪಾದನೆ ಮಾಡಿದಿ ಮಗಳೇ. ಈಗ ನಿನಗೆ ಪ್ರಾಯ ಆಯ್ತು, 16 ವರ್ಷ ಆಯ್ತು. ಹಾಗಾಗಿ ಇನ್ನು ಮುಂದೆ ನನ್ನ ದಾರಿಗೆ ನೀನು ಬರ್ಕಂಗಳಿ ಹೇಳ್ತಾ ಇದ್ಯಲ್ಲಮ್ಮ, ಇದು ಸಮನ
ಯಾಕೆ ಸಮಲ್ಲ? ಹೆತ್ತಲ ಅಬ್ಬಿ ಅಲ್ಲ ಅಂತೇಳಿ ನನಗೆ ಗೊತ್ತಿದ್ರು ನನ್ನನ್ನು ಸಾಕದವಳು ನೀನು. ಇವತ್ತಿನವರೆಗೆ ಯಾವ್ದೇ ಬೇಕೋ ಅದನ್ನೆಲ್ಲ ತರಿಸಿ ಕೊಟ್ಟವಳು. ಆ ಅಂದ ಚಂದ ಎಲ್ಲ ಕಂಡಳು ಅಂತ ಆದ್ಮೇಲೆ ನೀನು ಒಬ್ಳು ಹೆಣ್ಣಲ್ದ ಅಮ್ಮ. ಹೆಣ್ಣ ಆದಳು ಯಾವ ತಾಯಿಯಲ್ಲಿ ಮಗಳನ್ನು ಈ ದಾರಿಗೆ ಹೊಯ್ಕಂದೇಳಿ ಆಲೋಚನೆ ಮಾಡುವರು ಇರ್ತ್ರ. ಇದು ಸಮನ, ನೀನೇ ಆಲೋಚನೆ ಮಾಡಮ್ಮ. ಅಂತೂ ಪಡೆದ ಅಪ್ಪನೂ ಇಲ್ಲೇ, ಹಡ್ದ ತಾಯಿಯೂ ಇಲ್ಲೇ, ಎಲ್ಲವೂ ನೀನೇ ಅಂದೇಳಿ ನಾನು ಆಲೋಚನೆ ಮಾಡ್ಕೊಂಡು ನಿಮ್ಮನೇಲಿ ಇಷ್ಟು ಖುಷಿ ಇಲ್ಲ ಇಪ್ಪತ್ತಿಲ್ಲ. ಮುಂದಿನ ದಾರಿಗೆ ನೀನ್ ಹಿಂಗ್ ಹೊಯ್ಕಂದೇಳಿ ಹೇಳ್ತಾ ಇದ್ದೀಯಲ್ಲ, ಇದು ಸಮನ ಅಮ್ಮ. ಅಮ್ಮ ನೀನು ಬೇರೆ ಏನು ಬೇಕಾದ್ರೂ ಹೇಳು, ಆರ್ ಈ ಮಾತು ಮಾತ್ರ ನೀನು ಹೇಳೋಕಾಗ. ಖಂಡಿತ ನಿನ್ನ ದಾರಿಗಂತೂ ನಾನು ಹಾತಲ್ಲ ಅಮ್ಮ, ಹಂಗ ಹೇಳ್ಬೇಡ ಅಮ್ಮ ನೀನು. ಒಪ್ಪಲಿಂದು ಗೆಜ್ಜೆ ಪೂಜೆಗೆ ಒಪ್ಪಲಿಂದು ಸೊದೆಯ ಇಟ್ಟರೆ ಬಪ್ಪರುಳಿದು, ಸೊಲೆ ಇಟ್ಟರೆ ಬಪ್ಪರುಳಿದು ಬಪ್ಪರುಳಿದು. ವಜ್ರವೈಡೂರ್ಯದಿ ಮುಚ್ಚುವಾದನಿಗಳು, ವಜ್ರವೈಡೂರ್ಯದಿ ಮುಚ್ಚುವಾದನಿಗಳು, ಸಜ್ಜಾಗಿ ನಿಲ್ಲುವರು ಲಜ್ಜೆಯ ಬಿಡುವಾಲಿ, ಸಜ್ಜಾಗಿ ನಿಲ್ಲುವರು ಲಜ್ಜೆಯ ಬಿಡುವಾಲಿ. ನೀನು ಸುಶೀಲೆ ಅಮ್ಮ, ಬಾರಿ ನೀತಿ ಮಾತು ಹೇಳ್ತೀನಿ. ನೀನು ಯಾಕೆ ಜೋರ್ ಮಾಡ್ತೇ ಅಮ್ಮ? ಜೋರ್ ಮಾಡಿದೆ ನಾನು ನಿನ್ನ ತಾಯಿ. ಆಲೋಚನೆ ಮಾಡಮ್ಮ. ನಿನ್ನ ಸಾಕಮ್ಮ. ಹೌದಮ್ಮ. ನಿನ್ನ ಹೆತ್ತಮ್ಮ ನಾನಲ್ಲ. ಹೌದು. ನಿನ್ನ ಅಮ್ಮ ಬೀದಿಯಲ್ಲಿ ಬಿದ್ದವಳನ್ನು ನಾನು ಯಾಕೆ ಕರೆದುಕೊಂಡು ಬಂದೆ? ಏನು? ಒಂದು ದೂರಾಲೋಚನೆ ಇಟ್ಟೇ ನಾನು ಕರೆದುಕೊಂಡು ಬಂದದ್ದು. ನೀನು ದೂರಾಲೋಚನೆ ಇಟ್ಟು ಕರ್ಕೊಂಡು ಬಂದದ್ದಲ್ಲ, ಇದೀಗ ನಿಂದು ದುರಾಲೋಚನೆ ಅಮ್ಮ. ಮಗಳೇ, ಎರಡೂ ಹೌದು. ಆಲೋಚನೆ ಮಾಡಮ್ಮ. ಮನುಷ್ಯನಿಗೆ ಯಾರಿಗಾಗಲಿ ಒಳ್ಳೆ ರೀತಿಯಲ್ಲಿ ಇರುಕ್ಕ ಅಂತೇಳಿ ಇರುತ್ತೆ. ಆದ್ರೆ ಯಾವುದೋ ಉದ್ಯೋಗ ಮಾಡ್ಕೊಂಡು ಹ್ಯಾಂಗೋ ಇಪ್ಪದಲ್ಲ ಅಮ್ಮ. ಸ್ವಲ್ಪ ಆಲೋಚನೆ ಮಾಡು. ಹಳ್ಳ ಹರಿತ್ತು, ಹರಿಯುವ ಹಳ್ಳದಲ್ಲೂ ಗುಳ್ಳಿ ಹೇಳುತ್ತು, ತಕ್ಷಣವೇ ಒಡೆದು ಹೊತ್ತು. ಎಲ್ಲಿ ಗುಳ್ಳಿ ಎದ್ದೀತು, ಯಾವ್ದು ಒಡೆದಿತ್ತು, ಯಾರಾದ್ರೂ ಲೆಕ್ಕಾಚಾರ ಹಾಕುವರಿದ್ರ ಅಮ್ಮ. ಹಾ ಮನುಷ್ಯರು ಮಾತ್ರ ಹಾಂಗಲ್ಲ ಅಲ್ದ. ಎಷ್ಟು ದಿವಸ ಬದುಕಿರೋ, ಹ್ಯಾಂಗ್ ಬದುಕಿರೋ ಅನ್ನುವುದೇ ಅವ್ರಿಗೆ ಆಲೋಚನೆ ಮಾಡಕ್ಕಾದ್ದಲ್ದ ಅಮ್ಮ. ನಾವು ಈಗ ಒಂದು ಮನೆಯೇನೋ ಇತ್ತು, ಒಳ್ಳೆ ರೀತಿಯಲ್ಲಿ ಬದುಕದ್ದೇ ಯಾರ ಓ ಇಂಥವ್ರು ಓ ಹಿಂಗಿದ್ರು ಅಂತೇಳಿ ಆತ್. ನಮ್ಮಂತವ್ರು ಈ ರೀತಿ ಮಾಡ್ಕೊಂಡಿಪ್ಪ ಸಾಮನ ಅಮ್ಮ. ಮಗಳೇ ಅಮ್ಮ, ಇದು ಸೂಳೆ ಮನೆತನವೇ. ನೀನು ಮರ್ಯಾದವಂತಳಾಗಿ ಬದುಕಿದ್ರು ಮನತನ ಏನೋ ಸುಳಿದ ಇಪ್ಪು ಸಾಕಮ್ಮ. ಆದ್ರೆ ಇನ್ನೇನು ಒಳ್ಳೆ ರೀತಿ ಇಪ್ಪಗ ಆಗಂತಿತ್ತ. ಇನ್ನೇನು ಮಣ್ಣು ತಿಂತ್ಯ? ನನಗೆ ಪ್ರಾಯ ಹೋಯ್ತು. ಹಾಯ್ಲಿ ಅಮ್ಮ, ಅಂದ್ರೆ ನಿನಗೆ ಪ್ರಾಯ ಹಾರ ಏನಾಯ್ತು? ಮಾಡಿ ಇಟ್ಟದಿತ್ತಲ್ದ ಸಾಕು. ಮಾಡಿಟ್ಟದ್ದು ಎಷ್ಟು ಸಮಯ ಬತ್ತು? ಎಲ್ಲಿವರೆಗೆ ಬತ್ತು ಅಲ್ಲಿವರೆಗೆ ಇದ್ರೆ 4 ದಿವಸ ಬತ್ತು. ಕಳ್ರು ಬಂದು ಅದೇ ಎಲ್ಲ ಎತ್ಕೊಂಡು ಹೋದ್ರೆ ಕಳ್ರು ಬಾರ್ದಿದ್ದಂಗೆ ಬೀಗ ಹಾಕಿ ಇಟ್ಕೊಂಡ್ರೆ ಆಯ್ತು, ಜಾಗ್ರತೆ ಮಾಡ್ರೆ ಆಯ್ತಮ್ಮ. ಬೀಗ ಓಡುವ ಕಳ್ರು ಇದ್ರೆ ಅದಕ್ಕೆ ಬಾಗಿಲು ಓಡಿತ್ರಿ, ಇನ್ನು ಬೀಗ ಬಿಡ್ತೀರ. ಮಗಳೇ, ಈಗ ನಾನ್ ನಿನ್ನೆ ಭಟ್ರಲ್ಲಿಗೆ ಹೋಗಿದ್ದೆ. ಭಟ್ರಲ್ಲಿ ಹೇಳಿದೆ ನಾಡ್ದು ಗೆಜ್ಜೆ ಪೂಜೆಗೆ ಮಗಳನ್ನು ಕರ್ಕೊಂಡು ಬರ್ತೀನಿ ಅಂತ. ಈಗ ಅಲ್ಲಿ ಒಪ್ಪಿ ನಾನು ಬಂದವಳು. ನನ್ನ ಮರ್ಯಾದೆ ತೆಗಿಬೇಡ. 4 ದಿವಸ ಅವಕಾಶ ಕೊಟ್ಟಿದ್ದೇನೆ. ಏನು ಎನ್ನುವುದನ್ನು ನಿರ್ಧಾರ ಮಾಡಿ ಹೇಳು ಅಮ್ಮ. ನೀ ಏನೇ ಹೇಳು, ನಂದು ಒಂದೇ ಮಾತು. ಯಾವುದು? ಖಂಡಿತ ನಿನ್ನ ಸಾಲಿ ನಾ ಸೇರುವುದಿಲ್ಲ, ನಿನ್ನ ಉದ್ಯೋಗ ನಾನು ಮಾಡುವುದಿಲ್ಲ. ನೀನು ಹೊಡೆದ್ರು ಒಡ್ಡಿಲ್ಲ, ಬಡದ್ರು ಒಡ್ಡಿಲ್ಲ, ಕೊಂದ್ರು ಒಡ್ಡಿಲ್ಲ, ಕೊಚ್ಚರು ಒಡ್ಡಿಲ್ಲ. ನನ್ನದು ತೀರ್ಮಾನ ಅಂದ್ರ ಮೇಲೆ ನಾನು ಖಂಡಿತ ಹೇಳುದು ಇಷ್ಟೇ. ಏನು? ಯಾಕಂದ್ರೆ ನನ್ನಷ್ಟಕ್ಕೆ ನಾನು ಇರ್ತಿ. ಯಾರನ್ನಾದ್ರೂ ಒಳ್ಳೆಯವ್ರನ್ನ ಕಂಡು ಕೈ ಹಿಡ್ದು ಅವರನ್ನೇ ಮದುವೆಯಾಗಿ ಒಳ್ಳೆ ರೀತಿಯಲ್ಲಿ ಬಾಳಕ ಅನ್ನೋದೇ ನನ್ನ ಆಸೆ. ಬಿಟ್ರೆ ನಿನ್ನ ಹಾಗೆ ಈಗ ಗಳಿಗೆಗೆ ಒಬ್ರೊಬ್ಬರನೋ ಅಥವಾ ನಿಮಿಷಗೊಬ್ರೊಬ್ರನೋ, ವಾರಕ್ಕೊಬ್ರೊಬ್ರನೋ, ತಿಂಗಳಿಗೆ ಒಬ್ರೊಬ್ರನೋ ಕರೆದು ನಾನು ಆ ರೀತಿಯಲ್ಲಿ ಇರ್ಕಂದೇಳಿ ಆಲೋಚನೆ ಮಾಡ್ಲಿಲ್ಲ. ಒಂದು ಕೆಲಸ ಮಾಡಮ್ಮ, ನನಗಿದು ಯಾವ್ದನ್ನು ನೀನ್ ಹೇಳಬೇಡ. ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ, ಸಾಧ್ಯ ಇಲ್ಲ. ಇಲ್ಲ 3 ಮಾತಿಗೂ ಆತಿಲ್ಲ ಅಮ್ಮ. ಮಗಳೇ, ಏನು ನೀನು ಸಾಕು ನಿಲ್ಲಿಸು ನಿನ್ನ ಜಂಬ, ನಿನ್ನ ಜಂಬ. ಸಾಕು ನಿಲ್ಲಿಸು
ಮೇಲೆ ಜೋಗೆಯೊಳಿತಬೇ. ಸುಶೀಲೆ, ಅಮ್ಮ. ನಂದೇನು ಹರಕೆ ಇರಲಿಲ್ಲ. ನಿಮ್ಮನ್ನ ಅಬ್ಬೆ ಮಗಳನ್ನು ತಂದು ಸಾಕ್ತೀನಿ, ನಿಮಗೆ ಕೂಳು ಹಾಕ್ತೇನೆ ಅಂತ. ಏನೋ ಇಷ್ಟು ದೊಡ್ಡದು ಮಾಡಿದೆ. ಇದು ನನ್ನ ಮಾತು ಕೇಳೋದಿಲ್ಲ ನೀನು. ಈಗ ನಂದು ಒಂದೇ ಮಾತು, ನೀನು ಗೆಜ್ಜೆ ಪೂಜೆಗೆ ಒಪ್ಪಿದ್ರೆ ಆಯ್ತು. ನೀನ್ ಯಾವ ಕೆಲಸ ಬೇಕಾದ್ರೂ ಹೇಳೋ ಅದನ್ನ ಮಾಡ್ತಿ. ನೀನು ಹೊಟ್ಟಿ ಕೊಡ್ದಿದ್ರು ಒಡ್ಡಿಲ್ಲ, ಬಟ್ಟಿ ಕೊಡ್ದಿದ್ರು ಒಡ್ಡಿಲ್ಲ, ನಾನ್ ಕೆಲಸ ಮಾಡ್ತೀಯಮ್ಮ. ಆದ್ರೆ ಈ ಕೆಲಸ ಮಾತ್ರ ನೀ ಹೇಳ್ಬೇಡ, ನನಗೆ ಸಾಧ್ಯ ಇಲ್ಲ. ಯಾವುದು ಯಾವ್ದು? ನಿನ್ನ ಉದ್ಯೋಗ. ನಿನ್ನ ಉದ್ಯೋಗ ಮಾಡ್ಲೇಬೇಕು. ಆತಲ್ಲ. ಯಾಕಂದ್ರೆ ಈಗ ಇಲ್ಲಿಯವರೆಗೆ ನಾನು ನಿನ್ನನ್ನು ಸಾಕಿದೆ. ಆಯ್ತು, ನೀನು ಈ ಉದ್ಯೋಗಕ್ಕೆ ಒಪ್ಪುದು ಬೇಡ. ನನ್ನ ಮನೆಯಲ್ಲಿ ಇಷ್ಟು ವರ್ಷ ಇದ್ದ ಬಾಡಿಗೆ ಕೊಡು. ಆ ತಿಂದದ್ದು ಉಂಡದ್ದು ಅದು ಎಷ್ಟು ಖರ್ಚು ಅಷ್ಟು ನಂಗೆ ಕೊಡು. ಇಲ್ಲಿಂದ ಜಾಗ ಖಾಲಿ ಮಾಡು. ಇಲ್ಲ ಇದ್ರೆ ಈ ಗೆಜ್ಜೆ ಪೂಜೆಗೆ ಒಪ್ಪು. ಅಮ್ಮ, ತಿಂದದ್ದು ಉಂಡದ್ದು ಖರ್ಚಾದ್ದು ಇದನ್ನೆಲ್ಲ ಕೊಡ ಅಂತೇಳಿ ಹೇಳೋಕೆ ನನ್ನ ಕೇಂಡೇ ನೀನ್ ಸಾಂಕಲ್ಲೇ. ನೀ ಹಾಂಗಿದ್ದೆಲ್ಲ ಹೇಳ್ಬೇಡ. ಏನೋ ನೀ ಸಾಂಕಿದೆ ಅಂತೇಳಿ ಹೇಳೋದಕ್ಕೆ ನಿಂಗೊಂದು ಬೆಲೆ ಕೊಟ್ಟಿದೀಯ ಅಷ್ಟೇ ಹೊರತು ಮತ್ತುಳಿದನ್ನೆಲ್ಲ ನೀನು ಕೇಂದ್ರ ನನಗೆ ಗೊತ್ತಿಲ್ಲ. ನಾನು ಎಲ್ಲಾದ್ರೂ ಬಿದ್ದು ಸಾಯ್ತಿದ್ದಿದ್ದಿ, ನನ್ನನ್ನು ಯಾಕೆ ಎತ್ತದೆ ಅಂತಂದೆ, ಅಥವಾ ನನ್ನ ಅಮ್ಮನ ಯಾಕೆ ಸಾಕದೆ. ಈಗ ನೀನ್ ಹಿಂಗೆಲ್ಲ ಹೇಳೋದು ಸಾಧ್ಯ ಇಲ್ಲ. ನೀನ್ ಏನೇ ಹೇಳೋ, ನೀನು ಸಾಕದಳು ಅನ್ನೋದಕ್ಕೆ ಮಾತ್ರ ನಾ ಬೆಲೆ ಕೊಡ್ತೀವಿ ಹೊರತು ಗೆಜ್ಜೆ ಪೂಜೆ ಮಾಡೋದು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಸುಶೀಲೆ ಒಪ್ಪತಕ್ಕದ್ದು. ಆತಿಲ್ಲ ಅಮ್ಮ, ಆತಿಲ್ಲ. ಇಲ್ಲ, ನಿನ್ನನ್ನು ಕೋಣೆ ಒಳಗೆ ಹಾಕ್ತೀನಿ. ಏನ? ಕೋಣೆ ಒಳಗೆ ಹಾಕ್ತಿ. ಕೋಣೆ ಒಳಗೆ ಹಾಕಿ ನಾಳೆ ಭಟ್ರನ್ನ ಇಲ್ಲಿಗೆ ಕರ್ಕೊಂಡು ಬರ್ತೀನಿ. ಬಂದು ಇಲ್ಲೇ ಗೆಜ್ಜೆ ಪೂಜೆ ಮಾಡಿಸ್ತೇನೆ. ಅಮ್ಮ, ನೀನು ಕೋಣೆ ಒಳಗೆ ಹಾಕೋದು ಬೇಡ, ಭಟ್ರನ್ನ ಕರ್ಕೊಂಡು ಬಪ್ಪದು ಬೇಡ. ಒಂದು ಕೆಲಸ ಮಾಡು, ನನಗಿನ್ನು 4 ದಿವಸ ಒಂದು ವಾಯಿದಿ ಕೊಡು. ಆಗಳಿಗೆ ನಾನು ಏನು ಹೇಳಿ ಆಲೋಚನೆ ಮಾಡಿ ನಿಂಗೆ ಹೇಳ್ತೀಯಮ್ಮ. ಇಲ್ಲಿಗೆ ನನ್ನನ್ನು ಬಿಟ್ಟು ಬಿಡು. 4 ದಿವಸ ಅವಕಾಶ ನಿಂಗೆ ಕೊಟ್ಟಿದ್ದೇನೆ. ಆಯ್ತು. 4 ದಿವಸದಲ್ಲಿ ಏನು ಎನ್ನುವುದನ್ನು ಸರಿಯಾಗಿ ಬಂದು ಹೇಳು. ಆಯ್ತು. ಬಾಲಿಗಿ ಪರಿವರೆಯ ಸವಿತಳು ಬಾಲಿಗಿ ಪರಿವರೆಯ ಸವಿತಳು ತಾಳಿದೂಡರಿ ಪರಟಳೆಯನ ತಾಳಿದು ಗುಡದಿ ಪೊರಟಳೊಯ್ಯನ ಬಾಳ ನೆನೆಯುದ ದುಗುಡ ಮನದೊಳು ಪೊರಟಳ ಬಾಲ ಬಾಳ ನೆನೆಯುದ ದುಗುಡ ಮನದಲ್ಲಿ ಪೊರಟಳ ಬಾಲೆ ಬೇಡಪ್ಪ ಬೇಡ. ಇಂಥವ್ರ ಮನೇಲಿ ಹುಟ್ಟುವುದು ಬೇಡ, ಅಥವಾ ಎಲ್ಲೋ ಹುಟ್ಟಿದಾರನ್ನ ಇವ್ರು ಕರ್ಕೊಂಡು ಬಂದು ಸಾಕೋದು ಬೇಡ. ಇವ್ರು ಯಾಕೆ ಸಾಂಗ್ತಾರೋ ಏನೋ ಎಲ್ಲ ವಿಷಯ ಈಗ ಗೊತ್ತಾಯಿತು. ಖಂಡಿತ ಎಲ್ಲೋ ಸಾವರನ್ನ ಇವರು ಬದುಕಂದೇಳಿ ಕರ್ಕೊಂಡು ಬಂದು ಸಾಕೋದಲ್ಲ. ಮುಂದೆ ನಾವು ಹಳತಾರ ಮೇಲೆ ನಮ್ಮ ಉದ್ಯೋಗಕ್ಕೆ ಇವರನ್ನು ಇಳಿಸಿ ಮತ್ತೂ ನಾವು ಸುಖ ಪಡುವ ಅಂದೇಳಿ ಆಲೋಚನೆ ಮಾಡೋದು ಬಿಟ್ಟರೆ ಬೇರೆ ಏನಲ್ಲ. ಅದಲ್ದಿದ್ರೆ ಎಳತು ಹೋಗಿ ಹಳತು ಬಂತು ಇವಳಾಡು ಮಾತು ಕೇಂದ್ರೆ ಯಾರಾದರೂ ಪೆಟ್ಟೆ ಹೊಡೀಕ್ ಅಂತ ಮಾತು. ಅದು ಮಾಡಿದಿ, ಇದು ಮಾಡಿದಿ, ಮನೆ ಮಾಡಿದಿ, ಮಾರು ಮಾಡಿದಿ, ಹಾಗೆ ನೀನು ಮುಂದೆ ಮಾಡ ಮಗಳೇ ಅಂದೇಳಿ ಹೇಳ್ತಾಳು. ಅದನ್ನು ಬಿಟ್ಕೊಂಡು ಒಂದು ಸಲವೂ ಮರ್ಯಾದೆಯಿಂದ ಬದುಕು ಮಗ, ಇದು ಸಮ ಅಲ್ಲ ಅಂದೇಳಿ ಹೇಳೋದಿಲ್ಲ. ಅವಳು ಆಡೋ ಮಾತೆಲ್ಲ ಕೇಂದ್ರೆ ಮೈಯೆಲ್ಲ ಹೇಸತ್ತು. ಅಯ್ಯೋ, ನನಗೆರಡೂ ಕೆಮ್ಮಿ ಯಾಕೆ ಸಮ ಇತ್ತು ದೇವ್ರೆ ಅನ್ಸತ್ತು. ತತ್ ಯಾರು ಮಾಡ ತಪ್ಪಿಗೋ ಯಾರು ಇಲ್ಲ ಸಾಯ್ಕೋ, ಎಲ್ಲಾರು ಹೋಯ್ ಸಾವ. ಸಾವುದಂದ್ರೂ ಕಷ್ಟ. ಹ್ಯಾಂಗ ಎಲ್ಲಿ ಹೋಯ್ ಸಾವುದು, ಏನಂದೇಳಿ ಹೇಳು ಸಾವುದು. ಸಾವುಕೆ ನಾನು ಹೆದರುವುದಿಲ್ಲ. ಆದ್ರೆ ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳು ಎಲ್ಲರೂ ಹೋಯ್ ಸತ್ರೆ ಏನೋ ಆಯ್ತು ಇವಳಿಗೆ, ಹಾಂಗಾಗಿ ಸತ್ತಿದಳನಳಿ ಹೇಳ್ತಾರೆ ಹೊರತು ಇಂಥ ಕಷ್ಟ ಬಂದು ಸತ್ತಿದಳನಳಿ ಖಂಡಿತ ಹೇಳುವುದಿಲ್ಲ. ಹೋಯ್ಲಿ, ಮನಸ್ಸಿಗೆ ಯಾಕೋ ಬೇಜಾರಾತ ಇತ್ತು. ಈ ಮನೆಯಂಗೆ ಕೂಕೊಂಡ್ರೆ ಮತ್ತೂ ಬೇಜಾರಾಪದು ಬಿಟ್ರೆ ಸಂತೋಷ ಸಿಕ್ಕುವುದಿಲ್ಲ. ಇಲ್ಲೇ ಹತ್ತಿರದಂಗೆ ದೇವಸ್ಥಾನ ಇತ್ತಲ್ಲ, ನೀಲಾವರ ದೇವಸ್ಥಾನಕ್ಕೆ ಹೋಗಿ ದೇವರಿಗಾರು ಒಂದು ಆರತಿ ಕೊಟ್ಟು ಎಲ್ಲಾರು ಮನಸ್ಸಿ ಸ್ವಲ್ಪ ನೆಮ್ಮದಿ ಆಗ್ತಾ ಕಂಡು ಬತ್ತಿ ಆದಷ್ಟು ಬೇಗ ದೇವಸ್ಥಾನಕ್ಕೆ ಹೋಗ್ತಿ. ಬರುದಿಯ ನಾರಿ ನೋಡಿ ಸೀನನು, ಬರುತ್ತಿಯ ನಾರಿ ನೋಡಿ ಸೀನನು ಮದನ ಬಾಣರಿ ಸೋತು ಸೊರಗುತ್ತ
ಮದನ ಬಾಣದಿ ಸೋತು ಸೊರಗುತ್ತ ಅಯ್ಯಯ್ಯಪ್ಪ ಬಿಟ್ನಲ್ಲ. ಸೋತು ಸೊರಗುತ್ತ ಅಯ್ಯೋ ಸುಜನನಂದರೆ ಸರಿಪಡಿಸಿಕೊಳ್ಳುತ್ತ ಸುಜನನಂದರೆ ಸರಿಪಡಿಸಿಕೊಳ್ಳುತ್ತ ನುಡಿಸಿದನು ನಯದಿ ನುಡಿಸಿದನು ನಯದಿ ಎಲೆನಳಿನಾಕ್ಷಿ ಯಾರೆಲ್ಲ ಸುಂದರಿ ನಿಲ್ಲುವ ರಕ್ಷಣ ನಿನ್ನಲ್ಲಿ ನುಡಿವೆ ಎಲೆನಳಿನಾಕ್ಷಿ ಯಾರೆಲ್ಲ ಸುಂದರಿ ಎಲೆನಳಿನಾಕ್ಷಿ ಯಾರೆಲ್ಲ ಸುಂದರಿ ನಿಲ್ ಏಯ್ ನಿಲ್ ಅರಕ್ಷಣ ನಿನ್ನಲ್ಲಿ ನುಡಿವೆ ನಿಲ್ಲ ರಕ್ಷಣ ನಿನ್ನಲ್ಲಿ ನುಡಿವೆ ಕಿರುನಗೆ ಮಿಂಚು ಕಿರುನಗೆ ಮಿಂಚು ಖಾಲಿ ಸಮಯ ಇಲ್ಲೇನಾ? ಕಿರುನಗೆ ಮಿಂಚು ಚಂಚಲ ಬಾವಲಿಯ ನಿಲದೋಡುವೆ ಯಾವೆಡೆಗೆ ನಿಲ್ಲುವ ರಕ್ಷಣ ನಿನ್ನಲ್ಲಿ ನುಡಿವ ನಿಲ್ಲುವ ರಕ್ಷಣ ನಿನ್ನಲ್ಲಿ ನುಡಿವ ಕಿರುನಗೆ ಮಿಂಚು ಕಿರುನಗೆ ಮಿಂಚು ಕಿರುನಗೆ ಮಿಂಚು ಚಂಚಲ ಬಾವಲಿ ನಿಲದೋಡುವೆ ನಿಲದೋಡುವೆ ಯಾವೆಡ ಎಲೆನಳಿನಾಕ್ಷಿ ಯಾರೆಲ್ಲ ಸುಂದರಿ ನಿಲ್ಲ ರಕ್ಷಣ ನಿನ್ನಲ್ಲಿ ನುಡಿವೆ ಕಿರುನಗೆ ಮಿಂಚು ಓ ಸುಂದರಿ, ಯಾರ? ಏಯ್ ಮೈ ಮೇಲೆ ಬೀಳ್ತೇನ? ನಾನು ಸ್ವಲ್ಪ ದೂರ ನಿಂತ್ಕೋ. ನಾನು ಸೀನಾ ಅಂತೇಳಿ ನನ್ನ ಹೆಸರು. ಸೀನ? ಏನ್ ಸೀನ? ದೂರದಿಂದಲೇ ನಿನ್ನ ನೋಡಿದಾಗ ಹೀಗೆಲ್ಲ ಲೆಕ್ಕಾಚಾರ ಹಾಕಿದೆ. ಏನು? ಸಾರಸ್ವತ ಆಕಾಶದ ಮಿನುಗು ತಾರೆಗಳೆಲ್ಲ ಏಕಕಾಲದಲ್ಲಿ ಧರೆಗಿಳಿದು ಬಂದವೋ ಎಂಬಂತೆ ಕಾಣುವ ಓ ಕವಿ ಕಲ್ಪನೆಯ ರಸೆಯ ಮೂಸೆಯಿಂದ ಹುಟ್ಟಿ ಬಂದ ಸಾಕಾರ ಮೂರ್ತಿಯಾದ ಸುಂದರಿಯೇ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಎಣ್ಣೆ ಹಾಕಿರ ಏನ್ ಮಾತಾಡ್ತೀಯ ಮಾರೇನಿ? ಎಣ್ಣೆ ಹಾಕಿದ್ರೆ ಇಂಥ ವಿಷಯ ಎಲ್ಲ ಸಿಗೋದು. ಎಣ್ಣೆ ಹಾಕಿದ್ರೆ ತೆಪ್ಪದ ಮಂಗನ ಕೂತ್ಕೊಳ್ತಾನೆ. ಅದು ಗೊತ್ತುಂಟಾ? ಏಯ್ ಸೀನ್ ಇಲ್ಲಿ ಯಾರೇ ಇಲ್ಲಿ ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡ. ನಿನ್ನನ್ನು ಕಂಡಾಗ ಮಾತಾಡಿಸ್ಬೇಕು ಎನ್ನೋ ಆಸೆಯಿಂದ ಇಲ್ಲಿವರೆಗೆ ಬಂದೆ. ನನ್ಗೆಲ್ಲ ಏನ್ ಮಾತು? ಸುಮಾರು ಒಂದು ವಾರದಿಂದ ಈಚೆಗೆ ನೋಡ್ತಾ ಇದ್ದೇನೆ. ಇಲ್ಲ ನೀನ್ ದಿವಸಾಗ್ಲೂ ದೇವಸ್ಥಾನಕ್ಕೆ ಬರ್ತೀಯ, ತುಂಬ ಕೂತ್ಕೊಳ್ತೀಯ, ನೆಟ್ ಗೆದ್ದು ಹೋಗ್ತೀಯ. ಹೌದು. ನಿನ್ ಜೊತೆಲಿ ಬೇರೆ ಯಾರೂ ಇಲ್ಲ. ನೀನು ದೇವಸ್ಥಾನ ಬಂದಿದ್ದೀಯನಾ? ಹೌದು. ಓಹೋ, ನಾನು ಯಾವಾಗ್ಲೂ ಇಲ್ಲಿ ಜಗಲಿ ಬದಿಯಲ್ಲಿ ಬಿದ್ಕೊಳ್ಳುವ. ಹೌದಪ್ಪ, ಯಾಕಂದ್ರೆ ನಿನ್ ದೇವಸ್ಥಾನ ಬೇರೆ. ಆ ದೇವಸ್ಥಾನಕ್ಕೆ ಹೋಗಿ ಬಹುಶಃ ಈ ದೇವಸ್ಥಾನ ಜಗಲಿ ಬದಿಲಿ ಇರ್ತಿದ್ದೇನು. ನೀನ್ ಇಲ್ಲಿ ದೇವಸ್ಥಾನಕ್ಕೆ ಯಾಕೆ ಬರುದು? ತೀರ್ಥ ಪ್ರಸಾದಕ್ಕೆ. ನಾವು ತೀರ್ಥ ಯಾವಾಗಲೂ ತಗೊಂಡೇ ಇಲ್ಲೇ ಬಿದ್ಕೊಂಡಿರೋದು. ಹೌದೌದು, ಯಾಕಂದ್ರೆ ನಾವು ತಗೊಂಬ ತೀರ್ಥಕ್ಕೆ ಏನು ದುಡ್ಡು ಕೊಡ್ಕಂದೇಳಿ ಇಲ್ಲ. ನಿಮ್ಮದು ಹಂಗಲ್ಲ, ಬಹುಶಃ ದುಡ್ಡು ಕೊಟ್ಟೆ ತೀರ್ಥ ತಗೊಂಬಾರ ನೀವು. ನಿಮ್ ಭಟ್ರು ತೀರ್ಥ ಕೊಡೋದು ಒಂದು ಸೌಟ್ ನಲ್ಲಿ ಈಗ ಎರಚಿ ಬಿಡೋದು. ನಮ್ ಭಟ್ರು ಹಾಗಲ್ಲ, ಒಂಚೂರು ಹಣ ಕೊಟ್ರೆ ಒಂದು ಕೊಟ್ಟೆ ಕೊಡ್ತಾರೆ, ಚೀಪಿ ಬಿಸಾಕ್ಬಿಡೋದು. ಹೌದಪ್ಪ, ನಮ್ ತೀರ್ಥ ಹಾಕೊಂಡು ಬುಳ್ಳ ಅಂತ ಇಲ್ಲೇ ಬಿದ್ಕೊಳ್ಳೋದು. ಈಗ ಈಗ ಎಂತದ ನಿನ್ನ ಮಾತೆ ಅಂತದಪ್ಪ? ಅಷ್ಟು ದಿವಸದಿಂದ ನಾನು ಕಾಣ್ತಾ ಇದ್ದೆ, ನಿನ್ ಜೊತೆಗೆ ಬೇರೆ ಯಾರು ಇಲ್ಲ. ಇಲ್ಲ, ನಾನು ಒಬ್ಬಳೇ ಬಾಬುದ. ನಿನ್ನನ್ನು ಕಂಡಾಗ್ಲೇ ನಾನೊಂದು ತೀರ್ಮಾನ ಮಾಡಿದೆ. ಯಾವ ತೀರ್ಮಾನ? ಸುಂದರಿಯಾದಂತಹ ನಿನ್ನನ್ನು ಒಮ್ಮೆ ನನ್ನ ದೋರ್ದಂಡವಾದ ಬಹುಯುಗ್ಮಗಳಿಂದ ಅಪ್ಪಿಡಿಬೇಕು. ನೀನು ಒಂದ್ ಕೆಲಸ ಮಾಡ. ಏನ? ಅದು ಎಂತ ಹೇಳಿ ಗೊತ್ತಾಗ್ತಲ್ಲ, ನೀ ಬಿಡಿಸಿ ಬಿಡಿಸಿ ಹೇಳಾಗದ. ನನ್ನ ಈ ಉದ್ದದ ಗಿಡ್ಡಾಗಿರುವ ನಾನು ನನ್ನ ಉದ್ದದ ಕೈಗಳಿಂದ ನಿನ್ನನ್ನು ಅಪ್ಪಿ ಹಿಡಿಬೇಕು, ಮತ್ತೆ ಸ್ವರ್ಗ ಸುಖವನ್ನು ಕಾಣಬೇಕಂತೇಳಿ ಒಂದು ವಾರದಿಂದ ಈಚೆಗೆ ಆಲೋಚನೆ ಮಾಡ್ತಾ ಇದ್ದೇನೆ. ಅಪ್ಪಿ ಹಿಡುದಲ್ಲ, ನಿನಗೀಗ ಅಪ್ಪಿ ಹುಳಿ ಕುಡಿಸುವುದು ಒಳ್ಳೇದು. ನಿನ್ನ ಅಪ್ಪಿ ಹುಳಿ ಕುಡಿಸಿದೆ. ಈಗ ನೀನು ಹಿಂದೆ ಮುಂದೆ ಏನು ಮಾತಾಡಬೇಡ. ನಿನ್ನನ್ನು ಕಂಡು ಈಗ ನನಗೆ ಮನಸ್ಸಾಗಿದೆ. ಈಗ ನೋಡು, ನೀನು ಹೇಗೆ ಎಲ್ಲಿ ಅನ್ನೋ ಪ್ರಶ್ನೆ ಬೇಡ. ಈ ತಿಳಿದವರು ಒಂದು ಮಾತು ಹೇಳಿಲ್ವಾ? ಏನು?
ಹುಡುಗಿಯರು ಅಂತ ಹೇಳಿದ್ರೆ ನವ್ಯ ಕವನದ ಹಾಗೆ ಹಾ. ಅರ್ಥವಾಗದಿದ್ರೂ ಮೆಚ್ಚುಗೆ ಆಗ್ತಾರೆ ಅಂತೇಳಿ. ಓಹೋ. ನಿನ್ ಜೀವನ ನನಗೆ ಅರ್ಥವಾಗದಿದ್ರೂ ಅಡ್ಡಿಲ್ಲ, ನೀನ್ ನನಗೆ ಮೆಚ್ಚುಗೆ ಆಗಿದ್ದಿ. ಹಾ. ಆದ್ದರಿಂದ ನೀನು ಬೇಕೆನ್ನೋ ಆಸೆ ನನಗೆ ಹುಟ್ಟುತ್ತಾ ಇದೆ. ಹಾ. ಹಿಂದೆ ಮುಂದೆ ಆಲೋಚನೆ ಮಾಡಬೇಡ. ಹಾ. ನಿನ್ಗೆ ಏನ್ ಬೇಕು, ಎಲ್ಲಿ ಬೇಕು, ಎಷ್ಟು ಬೇಕು, ಯಾರು ಕೊಡ್ಬೇಕಂತ ನನ್ನ ಹತ್ರ ಹೇಳು. ಹಾ. ನೀನ್ ಕೇಳು, ನಾನು ಕೊಡ್ತೆ. ನನ್ನ ಜೊತೆಲಿ ಬಾ ಬಾ ಬಾ. ಯಾರ್ ನೀನ? ನಾನು ಸೀನಾ. ಸೀನ್ನ? ಕೆಲವರೆಲ್ಲ ಕುಡುಕರು ಸೀನಾ ಅಂತ ಹೇಳ್ತಾರೆ. ಓಹೋ. ಹ್ಮ್. ಈಗ ನನ್ನ ಕಂಡು ನಿನಗೆ ಮೆಚ್ಚುಗೆ ಆಯ್ತಾ? ಹೌದೇ? ನನಗೆ ಬೇಕಾದ್ದೆಲ್ಲ ನೀ ಕೊಡ್ತೀಯಾ? ಹೌದು. ಸ್ವಲ್ಪ ಸುಮ್ಮನೆ ಇರ್ತೀಯ ನೀನ? ನಡ ನಡೆಯ ಗಡದಡೆಯರವಾದಗೆ ನಡು ಬದದಲ್ಲಿ ನೀನಿಯೇ ಏ ಸೀನಾ, ನಡ ನಡೆ ನಡ ನಡೆ ಹೋಗ ಆಚೆ ಹೋಗ. ನಡೆಯ ಗಡದಡೆಯರವಾದಗೆ ನಡು ಬದದಲ್ಲಿ ನೀನಿಯೇ ನಡು ಬದದಲ್ಲಿ ನೀನಿಯೇ ಚಡಪಡಿಸಿದರಲು ಸವಿತನ ಮನೆಯದು ಚಡಪಡಿಸಿದರಲು ಸವಿತನ ಮನೆಯದು ಗುಡುಗುಡಿಸುತ್ತ ಕಳಹರುಷದಲ್ಲಿ ನಡು ಬದಲಿ ನೀನೇ ಚಡಪಡಿಸಿದರಲು ಸವಿತನ ಮನೆಯೇ ಗುಡುಗುಡಿಸುತ್ತ ಕಳಹರುಷದಲ್ಲಿ ನಡ ನಡೆಯಾಗಡೆ ಸಡಗರದಗೆ ನಡುಬದಲ್ಲಿ ನೀನಿಯೇ ಸೀನಾ, ಓ, ನಿನ್ನ ಕಂಡು ನನಗೂ ಎರಡು ಮಾತಾಡ್ಕೊಂಡೇಳಿ ಮನಸ್ಸಾತ್ತು. ಮುಕ್ತ ಸ್ವಾತಂತ್ರ್ಯ ಅವಕಾಶ ಎಲ್ಲಿವರೆಗೂ ಉಂಟು ಕುಡುಕರ ಜೊತೆಯಲ್ಲಿ ಮಾತಾಡೋದಕ್ಕೆ. ಅಲ್ಲ ಹೌದಪ್ಪ, ಕುಡುಕ ರೊಟ್ಟಿ ಮಾತಾಡಕಿದ್ರೆ ಬಹುಶಃ ನಾನು ಒಂಚೂರು ಕುಡ್ಕೊಂಡ್ ಕತ್ತ ಹೇಳಿ ಅನುಮಾನ ಇತ್ತು ನಂಗೆ. ನಮ್ ಕಿಶೆಲಿ ಇತ್ತು, ಒಂದು ಕೊಟ್ಟೆ ಬೇಡ ಹಾಕೋಬೇಕಾದ್ರೆ. ಬೇಡ, ನೀನೇ ಇಟ್ಟುಕೋ, ಕಡಿ ಖರ್ಚಿಗೆ ಆಯ್ತದ. ಒಳ್ಳೆ ಗಡ್ಜಿಯಾಗಿ ಮಾತಾಡುವ ಬಾ. ಏ ಸೀನಾ, ಓ, ಈ ಹೆಣ್ಣುಗಳನ್ನ ಕಂಡ್ರ ಗತಿಗೆ ಗಂಡಸರಿಗಾಯ್ಲಿ ಹೆಂಗಸರಿಗಾಯ್ಲಿ ಮನಸ್ಸಾಪದು ಹೌದು. ಸ್ವಾಭಾವಿಕ. ಹ್ಮ್, ಈಗ ನನ್ನನ್ನು ಕಂಡ ನಿನಗೆ ಮನಸ್ಸಾಯ್ತು ಅಂತ ಹೇಳ್ದೆಯಲ್ಲ, ಹೌದು. ನಿನಗೆ ಮೊದ್ಲ ಮದಿಯ ಇಲ್ಲ ಸೀನಾ? ಮೊದಲು ಒಂದಾಗಿತ್ತೆ. ಅವಳು ಎಲ್ಲಿಗೆ ಹೋಯ್ದವಳು? ಅವಳು ಮಾತ್ ಸಾರಿ, ಅವಳು ಈಗ ಮನೆ ಬಿಟ್ಟು ಓಡಿ ಹೋಗಿಲ್ಲ. ಅವಳು ಓ, ಮನೆ ಬಿಟ್ಟು ಓಡಿ ಹೋದ್ದ ಅಲ್ಲ ನೀನು ಓಡಿಸೋದ್ದ? ಓಡಿಸಲ್ಲ, ಅವಳಿಗೆ ಸುಖ ಹೆಚ್ಚಾಗಿ ಓಡಿ ಹೋದ್ಲು ಅವಳು. ಯಾರು ಸುಖ ಕೊಟ್ಟದ್ದು? ಯಾರು ಸುಖ ಕೊಟ್ಟದ್ ನಾನೇ. ಓ, ಸುಖ ನೀನ್ ಕೊಟ್ಟು ಅವಳು ಓಡಿ ಹೋದ್ದ? ಹೌದು. ಈ ಸುಖ ಅಂದ್ರೆ ಯಾವ ಸುಖ ಅಂತ ಕೇಳಕ್ಕ ನಿನ್ ಕೆಲ? ಸುಖ ಅಂದ್ರೆ ಏನ್ ಸುಖ? ಎಲ್ಲವೂ ಸುಖವೇ ಅವಳಿಗೆ. ಎಲ್ಲವೂ ಸುಖವೇ. ಕೊನೆಗೆ- ಬಹುಶಃ ಬದುಕು ಕಾಯಿಲ್ಲ, ಹಂಗೆ ಓಡಿ ಹೋದಳೋ ಏನೋ. ಕೊನೆಗೆ ಈ ಸುಖ ಹೆಚ್ಚಾಗಿ ಸುಖ ಇಲ್ಲ ಅಂತ ಹೇಳಿ ಬಿಟ್ಟು ಹೋಗಿದ್ದು. ಹೌದೌದು, ಗೊತ್ತಾಯ್ತು. ನಿನ್ನ ಸುಖ ಎಷ್ಟು ಅಂದ್ರೆ ಈಗ ನೀ ಮಾತಾಡೋತಿಲ್ಲ, ಗೊತ್ತಾತಲ್ಯ ಹ್ಮ್. ಸೀನಾ? ಏನ? ಸ್ವಲ್ಪ ಆಲೋಚನೆ ಮಾಡು. ಏನು? ನೀವು ಕುಡಿನಿ ಬೇಡ ಅಂದೇಳಿ ಯಾರು ಹೇಳುದಿಲ್ಲ. ಹ್ಮ್. ಆದ್ರೆ ಈ ದಾರಿ ಬದಿಲೆಲ್ಲ ಕುಡ್ಕೊಂಡು ಬೀಳೋಕ್ಕಿಂತ ಹ್ಮ್. ಎಲ್ಲಾರು ಸೀದಾ ಅಂಗಡಿಗೆ ಹೋಗಿ ತಕೊಂಡು ಹ್ಮ್. ಮನೆಗೆ ಹೋಗಿ ಕುಡಿದ್ರೆ ಆತಿಲ್ಲ ನಿಮ್ಗೆ? ಮನೆಯಲ್ಲಿ ಕುಡಿದ್ರೆ ಹೆಂಡತಿ ರಗಳೆ ಮಾಡ್ತಿದ್ಲು. ಓ. ಅದಕ್ಕೆ ಅವಳನ್ನು ಓಡಿಸಿ ಆದ್ಮೇಲೆ ಈಗ ನಾನು ದಾರಿ ಬದಿಯಲ್ಲೇ ಕುಡಿಯುದು ಅಂತೇಳಿ ತೀರ್ಮಾನ ಮಾಡಿದೆ. ಹಾ, ಹೆಂಡತಿ ಇಲ್ದಿರ ಮೇಲೆ ಮನೆಗೆ ಹೋಗೋ ಬೇಜಾರಾಗ್ತ ನಿಂಗೆ. ಆದ್ರೂ ಹೆಂಡತಿ ಬಿಟ್ಟು ಆದ್ಮೇಲೆ ನಿನ್ನನ್ನು ಒಂದು ವಾರದಿಂದ ನೋಡ್ತಾ ಇದ್ದೆ ನೋಡು. ಹೌದಾ? ನಿನ್ನ ನೆನಪೆಂಬ ಮುಗ್ಗುಗಳು ನನ್ನದೆಯ ತೋಟದಲ್ಲಿ ದಿನವೂ ಅರಳಿ ಬಿರಿದು ಕಂಪ ಸೂಸುವುದು. ಅದು ಎಲ್ಲೆಲ್ಲೋ ಸೂಸುದು ಬೇಡ, ಇನ್ನು ಒಟ್ಟಿಗೆ ಸೂಸು ಅಂತ ಹೇಳಿ ಬಂದ್ಬಿಟ್ಟೆ ನಾನು. ಕಂಬ ಸೂಸುತ್ತೋ ಅಲ್ಲ, ಕೊಂಡ ನೀರು ಸೂಸುತ್ತೋ ನಂಗೆ ಅರ್ಥ ಆತಲ್ಲ. ಹ್ಮ್. ಈ ನಮನೆ ಕುಡ್ಕೊಂಡು ಎಲ್ಲೆಲ್ಲ ಬಿದ್ದುಕೊಂಡು ಇದ್ದ ಹೆಣ್ಣುಗಳನ್ನೆಲ್ಲ ಕೊಂಡ್ಕೊಂಡು ನಿಮ್ಮ ಮೇಲೆ ಮನಸ್ಸಾಯ್ತು ಅಂತೇಳಿ ಹೇಳ್ತೀರಿ ಅಲ್ಲ. ಹ. ನೀವು ಎಲ್ಲಾರು ಹಾಪತ್ತಿಲ್ಲ, ಒಂದು ಕಾಲು ಜಾರಿ ಬಿದ್ದು ನಿಮ್ಮ ಸ್ವಂಟ ಮುರಿದವಾರ ನಾಳೆ ಕೇಮರಿ ಯಾರು ಇದ್ರ ಮಾರಾಯ? ಯಾರಿಲ್ಲದ್ರು ಆ ಜಾಗೆಯಲ್ಲಿ ನೀನಿರ್ಬೇಕಂತೇಳಿ ನಿನ್ನನ್ನು ಈಗ ಕೂಡ್ಕೊಳ್ಳಿಕ್ಕೆ ನಾನು ಸ್ವಲ್ಪ ಸುಮ್ಮನೆ ಇರ್ತೀನೇನ? ಈಗ ಹೆಣ್ಮಕ್ಳು ಅಂತ ಹೇಳಿದ್ರೆ ಯಾರಿಗೂ ಹೊಂದಿಕೊಳ್ತಾರೆ, ಅದು ನನ್ಗೆ ಗೊತ್ತು. ಓ, ಹುಡುಗಿಯರು ಒಂದು ಖಾಲಿ ಚೌಕಟ್ಟು ಇದ್ದ ಹಾಗೆ, ಹಾ. ಯಾರ ಭಾವ ಚಿತ್ರ ಇರಿಸಿದ್ರು ಹೊಂದಿಕೊಳ್ತಾರೆ, ಅದಕ್ಕಾಗಿ ಮಾಡಿಸಿದ ಹಾಗೆ. ಓ. ಗಂಡ ಕುಡುಕಾದ್ರೇನೋ ಸೊಬಗಾದ್ರೆ ಏನು ಯಾರಾದ್ರೂ ಆಗ್ತದೆ. ಬನ್ಯ ಏಯ್ ಏ ಸೀನಾ, ಏನ? ನಿನಗೆ ಒಳ್ಳೆ ಮಾತಿನಿಂದ ಹೇಳ್ತಿ. ಹ್ಮ್. ಈಗ ನಿನ್ನನ್ನು ಕಂಡ ನನಗೆ ಮೆಚ್ಚುಗೆ ಆಯ್ಕಬೇಡ್ದ, ಹ್ಮ್. ಬರೀ ನಿಂಗ ಮೆಚ್ಚುಗೆ ಆದ್ರೆ ಸಾಕಾತಲ್ಲ. ಮತ್ತೆ? ಏನೋ ಮನೆ ಬದಲು ಬೇಜಾರಾಗ್ತದೆ, ದೇವಸ್ಥಾನಕ್ಕೆ ಹೋಗ್ಬಪ್ಪ ಅಂತೇಳಿ ಆಲೋಚನೆ ಮಾಡಿ ಇಲ್ಲಿ ಬಂದ್ರೆ ನೀನ್ ಇಲ್ಲಿ ಬಂದ್ಕೊಂಡು ಇದು ಮಾಡ್ತಾ ಇದ್ಯಾ. ಒಂದು ವಾರ ಆಯ್ತು ನನ್ನ ಕಾಣ್ತಾ ಇದ್ಯಾ ನೀನ? ಹೌದು. ಕಂಡ್ರೆ ಏನಾಯ್ತು? ನಿನಗೆ ಏನ್ ಬೇಕು ಹೇಳ. ಏನು ಕೊಡ್ತೆ ಅಂತ ಹೇಳಿ ಬೇಡ. ಯಾವ ಸುಖ ಬೇಕು ಹೇಳು. ಅಲ್ಲ, ನೀನ್ ಯಾವ ಸುಖ ಕೊಡ್ತೆ ಅದನ್ನ ಹೇಳ. ಈ ಪ್ರಪಂಚದಲ್ಲಿ ಯಾವ ಒಬ್ಬ ಗಂಡು ಕೊಡದ ಸುಖವನ್ನು ನಿನಗೆ ನಾನು ಕೊಡ್ತೇನೆ. ಅದು ಯಾವುದು? ನಿನಗೆ ತಲೆಗೆ ಮೆಟ್ಟು ಬೇಕಾ? ತಲೆಗೆ ಮೆಟ್ಟು ಬೇಕಾ? ಹಾ, ಕಾಲಿಗೆ ಎಣ್ಣೆ ಬೇಕಾ? ಹಾ. ಮೂಗಿಗೆ ಬೆಂಡೋಳೆ ಬೇಕಾ? ಹ್ಮ್. ಉಡುವುದಕ್ಕೆ ಅನ್ನ ಬೇಕಾ? ಹಾ. ಏನ್ ಬೇಕಾದ್ರೂ ಕೇಳ, ನಾನು ಕೊಡ್ತೇನೆ. ನನ್ನ ಹಿಂದೆ ಬಾ ಬಾ ಬಾ. ನಿನ್ನೊಟ್ಟಿ ಬಂದ್ರೆ ಆಯ್ತು ಬಿಡು.
ಯಾವ್ದನ್ನ ಯಾರ್ಯಾರಿಗೆ ಕೊಡ್ತೆ ಎಲ್ಲೆಲ್ಲ ಕೊಡ್ತೆ ಅಂತೇಳಿ ನೀನು ಹೇಳು ಮಾತಿ ನಂಗೆ ಗೊತ್ತಾಗ್ತ. ಈ ಇದನ್ನೆಲ್ಲ ಕೊಟ್ಟೆ ಮೊದ್ಲಿನ ಹೆಂಡತಿ ಓಡಿ ಹೋದ್ ಬಹುಶಃ. ನಿನಗೆ ಕೊಡೋದು ಕೊಡ್ತೇನೆ, ನೀನ್ ಎಲ್ಲಿ ಬೇಕಾದ್ರೂ ಅಲ್ಲಿ ಹಾಕೋದು. ಹೌದಪ್ಪ, ನೀ ಎಲ್ಲಿ ಬೇಕಾದ್ರೂ ಆಯ್ಕೋಣ ಇಲ್ಲಕ್ಕೆ ಎಲ್ಲ ಒಟ್ಟು ಸೇರಿಸಿ ಕೊಡ್ತೇಕಂತ. ಏಯ್ ಇಲ್ಲಕಣ, ಯಾರು ಇಲ್ಲ ಮಾತಾಡೋರಿಲ್ಲ ಅಂತೇಳಿ ಆಲೋಚನೆ ಮಾಡ, ಇಲ್ಲಿಂದ ಹೋಗ. ಏನ ಇಲ್ಲಿಂದ ಹೋದ್ಯೇ ಇಲ್ಲ, ಇದ್ದಿದ್ರೆ ಏನಿಲ್ಲ, ಎತ್ತದ ಕೈ 75 ಬಿಟ್ಬಿಡು. ಗೊತ್ತಿದ್ದ ನಿನಗೆ? ನೀನೇನು ಸಂಭಾವಿತವಾಗಿ ಮಾತಾಡ್ತೀಯಾ? ಏನ್ ಸಂಭಾವಿತರಾಗಿ ಮಾತಾಡಿದ್ರೆ? ಯಾರು ಅಂತೇಳಿ ನನಗೆ ಗೊತ್ತಿಲ್ವಾ? ನನ್ ಗುರ್ತು ಇತ್ತೆ ನಿಂಗೆ? ಮತ್ತೆ ಯಾರ ಬರದಿದ್ರೆ ನೀನನ್ನು ಬಿಡ್ತೀರ ನಾನು? ಏನ್ ಮಾಡ್ತೆ ಅಂತ ಬೇಡದ? ಮನೆತನದಲ್ಲಿ ಹುಟ್ಟಿ ಬಂದ ಹೆಣ್ಣಿನಾಗಿ ಮಾತಾಡ್ತೀನಿ. ನೀನು ಏನಲ್ಲ ನೀನ್ ಎಲ್ಲಿರೋಳು ಅಂತೇಳಿ ನನಗೆ ಸರಿಯಾಗಿ ಗೊತ್ತು. ಎಲ್ಲಿ? ನೀನು ಸವಿತನ ಮನೆಯಲ್ಲಿ ಇರೋಳು. ಸವಿತಾ ಅಂತ ಹೇಳಿದ್ರೆ ನಮ್ಮ ಹಳೆ ಕೈ. ಅವಳು ಮನೆಯಲ್ಲಿ ನೀನಿರೋಳು. ಸಾವಿರಾರು ಜನರು ಬಂದು ಹೋಗುವ ಮನೆಯಲ್ಲಿ ಹುಟ್ಟಿದಂತ ಒಂದು ಹೆಣ್ಣೊಬ್ಬಳು ಮರ್ಯಾದೆಸ್ಥಳಾಗಿ ಬದುಕೋದಕ್ಕೆ ಸಾಧ್ಯ ಇದೆಯಾ? ಏನಂತ ತಿಳ್ಕೊಂಡಿದ್ದೀನಿ ನೀನು ನನ್ನ ಮಾತಿಗೆ ಬೆಲೆ ಕೊಟ್ಟು ಬರ್ತೀಯಾ ಇಲ್ವೋ? ಬಾರದಿದ್ರೆ ನೀನು ಎಷ್ಟು ಪ್ರಯತ್ನ ಪಟ್ಟರು ಈ ಜೀವನದಲ್ಲಿ ಗರತಿಯಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಾವಿರಾರು ಜನಗಳ ಮುಂದೆ, ಸಾವಿರಾರು ವೇದ ಸಾಕ್ಷಿಗಳ ಮುಂದೆ ಅಗ್ನಿ ಸಾಕ್ಷಿಯಾಗಿ ಸೂಳೆಯ ಮನೆ ತಂದ ಹೆಣ್ಣು ಮಕ್ಕಳಿಗೆ ಯಾರು ತಾಲಿ ಕಟ್ಟುವುದಿಲ್ಲ. ಅದು ಸಾರ್ವಜನಿಕ ಕೊಡಪಣ ಇದ್ದಾಗೆ. ಮರ್ಯಾದೆಯಿಂದ ಬಾ, ಇಲ್ಲದಿದ್ರೆ ನಿನ್ನ ನಾನು ಬಿಡುವುದೇ ಇಲ್ಲ. ನೋಡು ಸೀನಾ, ಚೆಲುವೆಯೊಬ್ಬಳು ಕವಿಯ ಕಣ್ಣಿಗೆ ಬಿದ್ರೆ ಅದು ಕಾವ್ಯ, ಕಾಮನ ಕೈ ಬಿದ್ರೆ ಏನದು ಏನು? ಅವಳ ಜೀವನ ದುರಂತ ಕತೆ ಆಗ್ತದೆ. ಆದ್ದರಿಂದ ನಿನ್ನ ಕತೆ ದುರಂತ ಕತೆ ಆಗ್ಬಾರ್ದು. ಮರ್ಯಾದೆಯಿಂದ ನೀನ್ ನನ್ನ ಜೊತೆಲಿ ಬಾ. ಸೀನಾ, ಏನ ಕುಡ್ಕಣ ಸರ್ತ ನಿಲ್ಲುಕಾತಲ್ಲ ನಿನಗೆ? ನೀನು ಮರ್ಯಾದೆಯಿಂದ ಬಾ ಅಂತೇಳಿ ಹೇಳ್ತಾ ಇದ್ಯಲ್ಲ. ಸೂಳೆ ಮನತನದಲ್ಲ ನಾನು ಇದ್ದಿಪ್ಪಗೂ ಸಾಕು, ಆದ್ರೆ ಅದೇ ಮನತನದಲ್ಲಿ ಹುಟ್ಟಿದವಳಲ್ಲ. ಸ್ವಲ್ಪ ನೆನಪಿರ್ಲಿ ನಿನಗೆ. ಒಳ್ಳೆ ಮಾತಿನಿಂದ ಹೇಳ್ತಿ, ನನ್ನ ಮೈ ಮೇಲೆ ಕೈ ಹಾಕ್ಬೇಡ, ಇಲ್ಲಿಂದ ಹೋಗು. ನೀನು ಎಷ್ಟು ಪತಿವ್ರತೆಯಾಗಿ ಬದುಕಲಿಕ್ಕೆ ಪ್ರಯತ್ನ ಪಟ್ಟರು ಅದು ಸಾಧ್ಯವೇ ಇಲ್ಲ. ಹೌದಾ? ಕಾಶಿ ಕ್ಷೇತ್ರದಲ್ಲಿ ಒಂದು ಶುನಕನಿದ್ದೋಡೆ, ಅದು ಅದರ ಹಾಲು ಪಂಚಾಮೃತಕ್ಕೆ ಸಲ್ಲುವುದಾ? ಅಲ್ಲ. ತೀರ್ಥದಲ್ಲೊಂದು ಗಾರ್ಧಪನಿದ್ದೊಡೆ, ಅದು ಕಾರಣಿಕನಾಗಬಲ್ಲುದೇ? ಇಲ್ಲ. ಕಂಡುಗದ ಹಾಲಲ್ಲೊಂದು ಇದ್ದೊಡೆ, ಅದು ಬಿಳುಪಾಗಬಲ್ಲುದೇ? ಇಲ್ಲ. ಸೂಳೆಯ ಮನೆಯಲ್ಲಿ ಒಬ್ಳು ಪತಿವ್ರತೆಯಾಗಿ ಬದುಕ್ತೇನೆ ಅಂತ ಹೇಳಿದ್ರೆ ಯಾವ ಪ್ರಪಂಚದಲ್ಲಿರುವ ಮೂರ್ಖನು ಒಪ್ಪಿಕೊಳ್ಳಿಕ್ಕಿಲ್ಲ. ನೀನ್ ಹೇಳದ್ ಯಾವುದು ನಾನಲ್ಲ. ಸೂಳೆ ಮನೆಯಲ್ಲಿ ಬದುಕೊಂಡು ಇದ್ದೆ ಅಂತೇಳಿ ಹೇಳದ ಮಾತ್ರಕ್ಕೆ ಮರ್ಯಾದೆ ಬಿಡಕಂದೇಳಿ ಏನು ಖಂಡಿತ ಹೇಳುವವರಿಲ್ಲ. ನೀನ್ ಇಲ್ಲಿಂದ ಹಾಪದಿತ್ತ ಇಲ್ಲಿ ಈಗ ನೋಡು, ದಾರಿ ಬಿಡ್ತೀಯ ಇಲ್ಲ. ನಿನ್ನ ಮುಂದೆಳೆಗೆ ಕೈ ಹಾಕಿ ದರದರನೆ ಎಳ್ಕೊಂಡು ಹೋಗುವಾಗ ಅದು ಎಲ್ಲರ ಹಾಗೆ ಅಲ್ಲ. ಮತ್ತೆ ಹಿಂದೆ ಕೌರವೇಂದ್ರನ ಸಭೆಯಲ್ಲಿ ಪಾಂಡವರ ಹೆಂಡತಿಯಾದ ಮಂಡೋದರಿಯನ್ನು ರಾವಣನ ತಮ್ಮ ದುರ್ಶಾಸನ ಹೇಗೆ ಸೀರೆಯನ್ನು ಎಳೆದ್ನೋ ಹಾಗೆ ಈ ಸಾರ್ವಜನಿಕರು ಬಂದು ಹೋಗುವ ಈ ದೇವಸ್ಥಾನದ ಮುಂದೆ ನಿನ್ನ ಸೀರೆಯನ್ನು ಎಳೆಯುವಾಗ ಈ ಪ್ರಪಂಚದಲ್ಲಿ ಮೀಸೆ ಇಲ್ಲದ ಗಂಡು ಮಕ್ಕಳು ಯಾರು ಬಂದು ತಡೆಯೋರು ನೋಡಿ. ಪುಣ್ಯಾತ್ಮ, ಏನು ಒಬ್ಬರಿಂದ ಒಬ್ಬರ ಹೆಂಡತಿನ ಮತ್ತೊಬ್ಬರ ಹೆಂಡತಿ ಮಾಡಿ ಹಾಕಬೇಡ ಮಾರ್ಯ. ಪಾಂಡವರ ಹೆಂಡತಿ ಮಂಡೋದರಿಯ ನೀನ್ ಹೌದು ಇದೆಲ್ಲ ಓದದ್ದು ಹೆಚ್ಚಾಯ್ತು ಬಹುಶಃ ನಿನಗೆ. ಕುಡದ್ದು ತಲೆ ಏರಿತ್ತು, ಹಂಗ ಆಚೆ ಈಚೀಗಾತ್. ಅದ್ರ ಸುದ್ದಿ ಎಲ್ಲ ಬೇಡ. ಯಾವ್ದು ಮೀಸೆ ಇಲ್ಲದಿದ್ದು ಗಂಡು ಮಕ್ಕಳ, ಗಂಡು ಮಕ್ಕಳಿಗೆ ಮೀಸೆ ಇದ್ದವ್ರಿಗೆ ಗಂಡು ಮಕ್ಕಳು ಅಂತ ಹೇಳುವುದು. ಮೀಸೆ ಇಲ್ದಿದ್ದವ್ರು ಯಾರು ಬತ್ತಲ್ಲ, ಅದ್ರ ಬಗ್ಗೆ ಆಲೋಚನೆ ಮಾಡಬೇಡ. ಹೊತ್ತಿಯಲ್ಲೇ ನೀನು ಬಾರದಿರೆ ಬೀಡಿ ಎಳೆವೆ. ಯಾರು ನೀನಾ? ಬಾರದಿರೆ ಬೀಡಿ ಎಳೆವೆ. ಬೀಡಿ ಅಲ್ಲ, ಮತ್ತೊಂದು ಏನಾದ್ರು ಗಾಡಿ ಎಳೆ. ನೀನು ಹೋಗ. ಬರ್ತೀಯ ಇಲ್ವಾ? ಆತಿಲ್ಲ, ಇದು ಅಂತಿಮ ಪ್ರಯತ್ನ. ಯಾವ ಪ್ರಯತ್ನವೇ ಇಲ್ಲಿ ಬತ್ತಲ್ಲ. ಬಾ. ಆತಿಲ್ಲ, ಚೊರೆ ಮಾಡ್ಬೇಡ್ವೆ, ಬಾರೆ. ನೀನಂತೂ ರಗಳಿ ಮಾಡ್ಬೇಡ, ಹೋಗ ಇಲ್ಲಿಂದ. ಹೆಣ್ಣು ಮಕ್ಳು ಈ ವಿಷಯದಲ್ಲಿ ಚೊರೆ ಮಾಡಬಾರದು, ಬಾರೆ. ಈಗ ಗಂಡಸರು ಕುಡ್ಕೊಂಡು ಈ ನಮ್ಮನೆ ಮಾತಾಡುವಾಗ ಹೇಳು ಹೋಗ. ಬತ್ತಲ್ಲ, ಹೋಗ. ಬೇಡ. ಅಯ್ಯೋ ಅಯ್ಯೋ, ಯಾರಾದ್ರೂ ಬನ್ನಿ. ಇದೇನು ಒಂದೇ ಹೆಣ್ಣು ಸಿಕ್ಕಿತ್ತದ ಹೇಳಿ ಹೆಣ್ಣಿನ ಬಲಾತ್ಕಾರ ಮಾಡಕ್ ಹೋಗ್ತೀಯನ? ಮತ್ತೆ ನೀ ಎರಡು ಹೆಣ್ಣು ಸಿಗ್ಬೇಕಂತ ಹೇಳಿ ಹೋಯ್ತು.
ನೆತ್ತಿಗೆ ಏರದ್ ನೀಗ ಇಳಿಸ್ತಿ ಬಿಟ್ಟು ಹೋಗ್ತೀಯ ಇಲ್ಲ ಹೇಳಿಗ. ಇದೇನಿದು ಪ್ರಪಂಚದಲ್ಲಿ 108ನೇ ಅದ್ಭುತದಲ್ಲಿ ಇದು ಒಂದು. ಎಂತದ ಹಿಂದೆಲ್ಲ ನಾನು ರಾಮಾಯಣನ ಕಥೆಯನ್ನು ಓದಿದ್ದೇನೆ. ಶ್ರೀರಾಮಚಂದ್ರ ಕೇವಲ ಪಾದ ಸ್ಪರ್ಶದಿಂದ ಬಂಡೆ ಇದ್ದದ್ದು ಹೋಗಿ ಹೆಣ್ಣಾಯ್ತಂತೆ. ಇದು ನನ್ನ ಸ್ಪರ್ಶದಿಂದ ಹೆಣ್ಣಿದ್ದದ್ದು ಹೋಗಿ ಗಂಡ ಆಯ್ತಲ್ಲ. ನಿನ್ನ ಕಣ್ಣಿಗೆ ಹೆಣ್ಣು ಗಂಡ ತೋರ್ತ ನಿನಗೆ ಏನಾಯ್ತು ತೋರಿಸ್ತಂದ್ರೆ ಹೇಳು ಕಡಿಯ ಈಗ. ಹೆಣ್ಣು ಈಚ್ ಬದಲಿತ್ತು ಗಂಡ್ಯ. ಹಾಗಾದ್ರೆ ಒಂದು ಹೆಣ್ಣಿಂದ ಮತ್ತೊಂದು ಗಂಡು ಹುಟ್ಟಿತೆ. ಇದೇನು ಬೀಭತ್ಸಕ, ಭಯಂಕರ, ಅದ್ಭುತ, ಭಯಾನಕ, ರಮ್ಯ, ಮನೋಹರ, ರೋಮಾಂಚನಕಾರ. ಕುಡಿದು ಹೆಚ್ಚಾಗಿ ಕುಡ್ಲ ಹಾಪದ ಹಂಗೆಯ. ಹಾಗಾದ್ರೆ ಇದು ಜನ ಬೇರೆಯಾ? ಇದು ಜನವೇ ಬೇರೆ ಸಮ ಕಂಡಿದ್ಯಾ ನೀನು? ನಮಸ್ಕಾರ. ನಮಸ್ಕಾರ. ನಿನ್ ನಮಸ್ಕಾರ ಯಾರು ಬೇಕಾ? ಅಲ್ಲ, ನಾನು ಅವಳಿಗೆ ಕೊಟ್ಟು ಮತ್ತೆ ನಿಮ್ಗೆ ಕೊಡೋದು. ಅಂಗಡಿ ಬಾಲಾಗ ಆಯ್ಕೊಂಡು ಮಾತಾಡ್ಕೊಂಡು ನಾಲ್ಕು ಸಮ ಕಲ್ತ್ಕೊಂಡಿದ್ದೆ. ಏನೇ ಇಲ್ಲ ನಿಮ್ಗಿಲ್ಲೇನ್ ಕೆಲಸ? ನೀನಿಲ್ಲಿ ಏನ್ ಮಾಡ್ತಾ ಇದ್ದೆ? ಒಂದು ಹೆಣ್ಣು ಒಂದು ಗಂಡು ಪರಸ್ಪರ ಮಾತಾಡಿಕೊಳ್ಳುವಾಗ ಮೂರನೇವನೊಬ್ಬ ಬರ್ತಾಂತ ಹೇಳಿದ್ರೆ ಅವ್ ಮೂರ್ಖ ಶಿಖಾಮಣಿ. ಹೆಣ್ಣು ಗಂಡು ಮಾತಾಡೋದಕ್ಕೆ ನಾನು ಹೇಳೋದಲ್ಲ. ಅವಳು ಸೀರೆ ಸರಿಗೆ ಕೈ ಹಾಕುವಲ್ಲ, ಅವಳು ಬಲಾತ್ಕಾರ ಮಾಡ್ತಿಲ್ಲ ಎಂತಕ? ಅಲ್ಲ, ಸೀರೆ ಸರಿಗೆ ಅಲ್ಲದೆ ಮತ್ತೆ ಸೀರೆಗೆ ಕೈ ಹಾಕ್ಬೇಕಾ? ಅದೇ ಸೀರೆಗೆ ಕೈ ಹಾಕ್ಬೇಡ ಅಂದೇಳಿ ಹೇಳೋದು ನಿನ್ ಕೇಳಿಗ. ಅದೊಂದು ಕ್ರಮ ಇತ್ತು. ಏನ? ಈಗ ಸೀರೆ ಕೈ ಹಾಕಿದ್ಯಾರು? ಯಾರು ನೀನ? ಈಗ ಅವಳು ನಡ್ಕೊಂಡು ಹೋಗುವಾಗ ಅವಳ ಈ ಸೀರೆ ಸೆರಗು ಮುಳ್ಳಿಗೆ ತಾಗಿತ್ತು. ಅದನ್ನ ನಾನು ಬಿಡಿಸ್ಕೊಟ್ಟೆ. ಅದ್ರಲ್ಲಿ ಮುಳ್ಳಿ ತಾಗದ್ದ ದಾರಿಯಾಗ ಮುಳ್ಳೆಲ್ಲಿ ಇಪ್ಪದ. ಏ ಸೀನಾ ಸುಳ್ಳು ಸುಳ್ಳು ಹೇಳ್ಬೇಡ, ಗೊತ್ತಾಯ್ತಾ? ನೀನ್ ಸುಮ್ನಿರೆ. ನಂಗ ಅಂದ್ರೆ ಇವನಿಗೆ ಮುಳ್ಳೆಲ್ಲಿತ್ತು ಅಂತಂದೇಳಿ ಗೊತ್ತಾತಿಲ್ಲ ಈಗ. ಯಾಕೆಂದ್ರೆ ನಾವ್ ಎಷ್ಟೊತ್ತಿಗೆ ಹೊಳಿ ಮಂಡಿ ಆಯ್ಕಡೆ ಇಪ್ಪ ನಂಗೆ ಗೊತ್ತಾಗ್ದ ಯಾಕೆ ಅವನಿಗೆ. ನೋಡೆ, ನಾನು ಹೇಳ್ತೇನೆ, ಅವಳು ನನಗೆ ಒಲಿದು ಬಂದಿದ್ದಾಳೆ. ಇನ್ನೇನು ನಮ್ಮಲ್ಲಿ ಪ್ರೇಮಾಂಕುರ ಆಗ್ತಾ ಇತ್ತು. ಪ್ರೇಮಾಂಕುರ ಆಗಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅದು ಫಲ ಕೊಡ್ಲಿಕ್ಕೆ ತಯಾರಾಗ್ತಿತ್ತು. ಅಷ್ಟೊತ್ತಿಗೆ ನೀವಿಬ್ರು ಬಂದ್ ಸತ್ರಲ್ಲ. ಈಗ ನಿನ್ಗೆ ಒಂದು ಒಳ್ಳೆ ಮಾತಿನಾಗ ಹೇಳುದಾಗ ನಿನಗೆ ಏನ ಒಳ್ಳೆ ಮಾತಿನಾಗ ಅವಳನ್ನ ಬಿಟ್ಟು ಹಾತಿಯ ಅಲ್ಲ ಕೂಡ ಇಳಿಸ್ಕ ಹೇಳ್ತಿ. ನೋಡಿ, ಮರ್ಯಾದಿಂದ ಹೇಳ್ತೆ, ಇದಕ್ಕೆ ಅಡ್ಡ ಬರಬೇಡಿ. ಯಾಕೆ ಅಡ್ಡ ಬರಬೇಡಿ? ಏನ್ ಮಾಡ್ತೆ? ಬಂದ್ರೆ ನಿಮ್ಗೂ ತೊಂದರೆ ಆಗ್ತದೆ, ಜಾಗ್ರತೆ. ಏನ ಮೊದ್ಲೇ 3 ಗೇಣ ಇದ್ದೆ ನೀನ. ಅಧಿಕ ಪ್ರಸಂಗ ಮಾತಾಡ್ಬೇಡ. ಹಾತಿಯ ಇಲ್ಲ ಹೇಳ. ಹೋಗ್ತೀರಾ ಇಲ್ವಾ? ನೀ ಹಾತಿಯ ಇಲ್ಲ ಹೇಳ. ಸಾಕ ಕುಡದ್ ಇಳಿತಾ ನಡೆ, ಸುಮ್ಮನೆ ಮನೆ ನಡೆ ಕಂಬ. ಈಗ ಹೋಗ, ಇನ್ನು 15 ದಿವಸಕ್ಕೆ ಸಾಕು ನಿಂಗೆ. ನಳಿನತೆ ಗಂಡು ನುಡಿಸಿದ ಮಧುರ ಭಾವದಲ್ಲಿ ಮಧುರ ಭಾಷಿಣಿ ನೀನು ಯಾರು? ಮಧುರ ಭಾಷಿಣಿ ನೀನು ಯಾರು? ಪೇಳು ವಿದುಮುಖಿ ಸರಸ ಗುಣಾಟೆ, ಪೇಳು ವಿದುಮುಖಿ ಸರಸ ಗುಣಾಟೆ, ಬದಲೆಣಿಸದ ಬೇಳು ಜಾಣ, ಬದಲೆಣಿಸದ ಬೇಳು ಜಾಣೆ, ನಿನ್ನ ಮದುವೆಯಾಗುವೆ ಗುಣಶೀಲ. ತಂಗಿ, ನೀನು ಯಾರೋ ಏನೋ ನನ್ಗೆ ಗೊತ್ತಿಲ್ಲ. ಅವ ಕುಡ್ದು ಜೋರಾಯಿ ನಿನ್ನ ಬಲಾತ್ಕಾರ ಮಾಡ್ತಾ ಇದ್ದಿದ್ದ. ಅಷ್ಟೊತ್ತಿನ ಬಂದಿ ಏನೋ ಅವನಿಗೆ ಹೇಳಿ ಕೊಟ್ಟು ಓಡಿಸಿದಿ. ಆದ್ರೆ ನೀನು ಯಾರು ಏನೋ ಗೊತ್ತಿಲ್ಲ. ಕಂಡ್ರೆ ಒಳ್ಳೆಯ ಹೊಟ್ಟೆ ಹುಟ್ಟಿದೆ ಅಂದೇಳಿ ಕಾಂತ, ಮರ್ಯಾದೆ ಮಂತಂದ ಹುಟ್ಟಿದೆ ಅಂದೇಳಿ ಕಾಂತ. ನೀನು ಯಾರ? ನಿನ್ನ ಅಬ್ಬಿ ಹೆಸರಿ ಅಂತದ, ನಿನ್ನ ಅಪ್ಪನ ಹೆಸರಿ ಅಂತದ, ನೀನು ಎಲ್ಲಿಗೆ ಹೋಪಾಳ ಅದನ್ನಾರು ಹೇಳ್ತೀಯಾ? ಅಯ್ಯ ಪುಣ್ಯಾತ್ಮರೇ, ವೀರ ನಾನೇನು ಒರೆಯುವೇನು, ವೀರ ನಾನೇನು ಒರೆಯುವೆನು, ವಾರ ನಾರಿ ಪಾಲಿಸಿದಳೆನ್ನುವನು, ವಾರ ನಾರಿ ಪಾಲಿಸಿದಳೆನ್ನುವನು, ಊರು ಕೇರಿಯ ಬಿಟ್ಟವಳು, ಊರು ಕೇರಿಯ ಬಿಟ್ಟವಳು, ಗಂಭೀರ ಸುಶೀಲ, ಗಂಭೀರ ಸುಶೀಲ, ಗಂಭೀರ ಸುಶೀಲ, ಹೊರದಳೆನ್ನವನು. ಅಯ್ಯ ಪುಣ್ಯಾತ್ಮರೇ, ಯಾರ ಕಷ್ಟದ ಕಾಲದಾಗ ಬಂದು ಏನೋ ಆ ಸೀನಾಮನ್ನ ಹೊಡೆದು ಓಡಿಸ್ರಿ ಭಾರಿ ಖುಷಿ ಆಯ್ತು. ಆರ್ ನನ್ನ ಕತಿಕೆ ಅಂತ ಇದ್ರಲ್ಲ, ಏನ ಗೋಳಿನ ಕತೆ ನಿಮ್ಮ ಹತ್ರ ಏನಂದೇಳಿ ಹೇಳುದು? ಎಂತದ ಹೇಳದಿದ್ರೆ ನಿಮ್ಗ ಅರ್ಥ ಆತಲ್ಲ. ನಾನು ಬಾರಿ ದೂರದಳಲ್ಲ, ಎಲ್ಲ ಇಲ್ಲೇ ಹತ್ರ ಬಾರ್ಕೂರಿನಳು. ಬಾರ್ಕೂರಿನಾಳ? ಬಾರ್ಕೂರಿ ನಂಗ ಒಬ್ಬಳಿದ್ದಳು, ಸವಿತಾ ಸವಿತಾ ಅಂದೇಳಿ. ಅವಳು ಮನೇಲಿ ಹುಟ್ಕೊಂಡಳು. ಅವಳು ಯಾರು ಏನಂದೇಳಿ ಕೇಂದ್ರೆ ಹೇಳುಕೆ ನನಗೆ ನಾಚಿಕೆ ಆತ್. ಬೇರೆ ಯಾರಲ್ಲ, ಅದೊಂದು ಸೂಳಿ ಮನೆ.
ಹಾ ಸವಿತಾ ಅಂದ್ರೆ ಸೂಳಿ ಅಂತ ಹೇಳಿ ಕೇಳಿದಿ ನಾನು. ಹೌದು, ಅಂದ್ರೆ ನಾವು ವಾಯಿಲ್ಲ ಬದಿಗೆ ಅವಳು ಮನೇಲಿ ನಾನಿದ್ದಳು. ಹಾ. ಆದ್ರೆ ಅವಳಿಗೆ ನಾನು ಹೆತ್ತು ಮಗಳಲ್ಲ, ಹಾ. ಸಾಕು ಮಗಳು. ಹೌದಾ? ಎಲ್ಲೋ ಗತಿಗೋತ್ರ ಇಲ್ಲದಿದ್ದು ತಾಯಿ ಮಗಳನ್ನು ಕರ್ಕೊಂಡು ಬಂದು ಅವಳು ಸಾಂಕಿದಳಮರು. ಹಾ. ಅವಳ ಮನೇಲಿ ನಾನು ಬೆಳೀತಾ ಇದ್ದಿ. ಹ್ಮ್. ಏನೋ ಮನೆ ಬದಿಲಿ ಬೇಜಾರಾಯ್ತು, ದೇವಸ್ಥಾನಕಾರು ಹೋಗಿ ಸ್ವಲ್ಪ ಸಂತೋಷ ಪಡುವ ಅಂತೇಳಿ ಆಲೋಚನೆ ಮಾಡಿ ಹಾ. ದೇವಸ್ಥಾನ ನೀಲಾವರ ದೇವಸ್ಥಾನಕ್ಕೆ ಬಂದವಳು ನಾನು. ಹಾ. ಬಪ್ಪತ್ತಿಲಿ ಸೀನ ಸಿಕ್ಕದ. ಹಾ. ಅವೇನೋ ಕುಡ್ಕೊಂಡು ಮಾತಾಡ್ದ, ನಿನ್ನ ಕಂಡು ಹಂಗಾಯ್ತು ಹಿಂಗಾಯ್ತು ಭಾರಿ ಖುಷಿ ಆಯ್ತು, ಹಾ. ನೀನ್ ನನ್ನ ಮದಿ ಆಯ್ಕ ಅಂದೇಳಿ ಹೇಳ್ರಗತಿ ಆತಲ್ಲೇ ಅಂದೇಳಿ ಹೇಳ್ರಗತಿ. ಈಗ ಅವ ಹಾ. ಅಂತೂ ಬಲಾತ್ಕಾರಕ್ಕೆ ಬಂದ. ಹೌದಾ? ಅವನ್ ಹೊಡೆದು ಓಡಿಸ್ರಿ. ಹಾ. ನನ್ನ ಹೆಸರು ಸುಶೀಲೆ ಅಂದೇಳಿ. ಹಾ. ಇಷ್ಟು ಬಿಟ್ರೆ ಬೇರೆ ಏನಿಲ್ಲ. ನಾನ್ ಯಾರಂದೇಳಿ ಗೊತ್ತಾಯ್ತಾ ನಿಂಗೆ? ಅದೇ ನನ್ನನ್ನು ಕಾಪಾಡದ ನೀವ್ಯಾರ ಅಂದೇಳಿ ಗೊತ್ತ. ನಂಗಿಲ್ಲ ಐರೋಡಿ ಅಂತ. ಐರೋಡಿಲ್ಲ ಐರೋಡಿಯ ಒಡೆಯ ಮುತ್ತನು ಸೇರಿ ಬಂದ ವಿಡಿಯೋ, ಮುತ್ತನು ಸೇರಿ ಬಂದ ವಿಡಿಯೋ. ಪ್ರೇರಣೆಯಿಂದಲೇ ನಾರಿಯ ಸೋದೆನು ವಿಡಿಯ, ಪ್ರೇರಣೆಯಿಂದಲೇ ನಾರಿಯ ಸೋದೆನು. ಸೇರೆ ಪರಿಣಯ ದಾರಿಯುಳಿನ್ನು ಸೇರೆ ಪರಿಣಯ ದಾರಿಯುಳಿನ್ನು. ಐರೋಡಿಯ ಒಡೆಯ ಮುತ್ತನು ಸೇರಿ ಬಂದ ವಿಡಿಯೋ. ನಾನಿಲ್ಲ ಐರೋಡಿ ಮುತ್ತಯ್ಯ ಮುತ್ತಯ್ಯ ಅಂದೇಳಿ ಕೇಳಿದೆ. ನೀನು ಕೇಂಡಿಪ್ಪಿಗಿಲ್ಲ. ಏನೋ ನಂಗದೆಲ್ಲ ಗೊತ್ತಿಲ್ಲ. ಮುತ್ತಯ್ಯನ ಮಗ ಹಾ. ಜನ್ನ ಅಂದೇಳಿ ನನ್ನ ಹೆಸರು. ಹೋ ಹೋ. ಜಮೀನ್ದಾರ ಮುತ್ತಯ್ಯ. ಹೋ ಆ ಜಮೀನ್ದಾರ ಮುತ್ತಯ್ಯನ ಮಗ ಜನ್ನ ಅಂತೇಳಿ ನನ್ನ ಹೆಸರು. ನಿಮ್ಮ ಹೆಸರ? ಹೌದು. ನಾನು ಇವತ್ತ ನೀಲವರ ಬದಿ ಹೋಯ್ಕಂದ್ ಹೇಳಿ ಹೊಯ್ತು ಬಂದದ್ದು. ಹಾ. ಏನೋ ಇವತ್ತು ಮನೆಯಿಂದ ಒಳ್ಳೆ ಗಳಿಗೆ ಹೊಯ್ಟಿನ ಏನೋ. ಹಾ. ಅಂತೂ ಅಷ್ಟೊತ್ತಿಗೆ ನಾನು ಬಾರ್ದಿದ್ದೀರ ಪಾಪಿ ಮಗ ಏನೆಲ್ಲ ಮಾಡಿ ಹಾಕ್ತಿದ್ದೀನ ಏನೋ. ಹೌದು. ನಿನ್ ಮರ್ಯಾದೆ ಹೋಗ್ತೀತು. ಹೌದು. ನಿನ್ನ ಕಣ್ಣೀರು ಒಂದು ದೂರ ಮಾಡಿದೆ ಅಂತ ಆಯ್ತೇ ಇಲ್ಲ. ಬಾರಿ ಖುಷಿ ಆಯ್ತು. ನಿನ್ಗೆ ನಿನ್ನ ಪರಿಸ್ಥಿತಿ ಕಂಡ್ರೆ ನಂಗೂ ಈಗ ಬೇಜಾರಾತ್. ಯಾಕೆ ಆಯ್ತು, ಏನೋ ಕಷ್ಟದ ಕಾಲದಂಗ ಓಡ್ ಬಂದು ನನ್ನ ಮಾನ ಮರ್ಯಾದೆ ಎಲ್ಲ ಉಳಿಸ್ರಿ. ಹಂಗ ನಾನಿನ್ನ ಬಪ್ಪದ ಅದೇನು ದೊಡ್ಡ ಕೆಲಸ ಅಲ್ಲ. ನೀನೀಗ ನೀನು ವಾತೆ ಅಂದೇಳಿ ಹೇಳಿ ಬ್ಯಾಡ ಅಂದೇಳಿ ಹೇಳುದಲ್ಲ. ಹೋಗ ಯಾರು ನನಗೊಂದು ನಿನ್ನ ಮೇಲೆ ಒಂದು ಮನಸ್ಸು ಆಯ್ತು. ಈಗ ಮನಸ್ಸು ಬೇರೆ ಏನಲ್ಲ. ಆಗಳು ಕುಡ್ಕೊಂಡು ಸೀನು ಮನಸ್ಸು ಮಾಡ್ದ. ಈಗ ನೀವು ನಾನ ಕುಡ್ಕರ ಸೀನ ಮಾಡಿದ ರೀತಿ ಮನಸ್ಸು ಮಾಡೋದು ಅಲ್ದೆ, ಮತ್ತೆ ನಾನು ನಿನ್ನ ಮದುವೆ ಮಾಡ್ಕಣಕಂತ ಹೇಳಿ ಆಲೋಚನೆ ಮಾಡಿದಿ. ಯಾರನ್ನ? ನಿನ್ನ. ನನ್ನನ್ನ? ನೀನು ಸೂಳಿ ಮನೆಯಾಗಿ ನೀವು ನನ್ನನ್ನು ಮದುವೆ ಮಾಡ್ಕೊಂಬದೆ? ಹೌದೇ. ನಾನು ಯಾರಂದೇಳಿ ನಿಮಗ್ ಗೊತ್ತಿಲ್ಲ. ಯಾಕೆ? ನೀನು ಸೂಳಿ ಮನೆಗೆ ಇದ್ದೆ ಅಂದೇಳಿ ನಂಗೆ ಗೊತ್ತಿತ್ತು. ಸೂಳಿ ಮನೆಗೆ ಇದ್ರು ಕೂಡ್ಲೆ ನೀನು ಸೂಳಿಯ ಎಲ್ಲ. ಬೆಳೆದನು ನಾನಿಲ್ಲಿ ವಿಷಯ ನಿಲಯದ ನರಕದಲ್ಲಿ, ಬೆಳೆದನು ನಾನಿಲ್ಲಿ ವಿಷಯ ನಿಲಯದ ನರಕದಲ್ಲಿ. ತಿಳಿದೀತರನಿ ಈತರ ಕೇಳುವುದೇ, ತಿಳಿದೀತರನಿ ಈತರ ಕೇಳುವುದೇ. ಚಲರಿಯು ಪರಿಣಯ ಮುಗದಿಯು ಮಾಡದೆಯೋ, ಚಲರಿಯು ಪರಿಣಯ ಮುಗದಿಯು ಪಡವೆಯೋ. ಬೆಳೆದನು ನಾನಿಲ್ಲಿ ವಿಷಯ ನಿಲಯದ ನರಕದಲ್ಲಿ. ಅಯ್ಯ, ಏನೋ ನನ್ನ ಮದುವೆ ಆಯ್ಕೆ ಹೇಳಿ ಹೇಳ್ತಾ ಇದ್ರಿ. ಹೌದು. ನಾನು ಇಲ್ಲಿ ಎಲ್ಲಿದ್ದದನೇಳಿ ಮೊದ್ಲೇ ನಾನು ಹೇಳಿದಿ. ಹೌದು. ಸೂಳಿ ಮನೆಯಲ್ಲಿ ಒಬ್ಳು ಇದ್ದಳು. ಅವಳು ಈಗ ಅವಳನ್ನ ತಾನು ಮದುವೆ ಆಯ್ತು ಹೇಳಿ ನೀವು ಹೇಳ್ತೀರಿ ಅಂತ ಆದ್ರೆ ನಾನು ಹ್ಯಾಂಗ ನಂಬೋದು ಹೇಳಿ? ಇದು ಸಾಧ್ಯವಾ? ಯಾರೇ ಆಯ್ಲಿ ಸೂಳೆ ಮನೆಯಲ್ಲಿ ಇದ್ದವಳು ಪತಿವ್ರತೆ ಅಲ್ಲ, ಪತಿವ್ರತ ತನದಿಂದ ಅವಳು ಇಪ್ಪತ್ತು ಸಾಧ್ಯವೇ ಇಲ್ಲ. ಸೂಳೆ ಆತಳಂದೇಳಿ ಹೇಳ್ತಾ ಇಪ್ಪತ್ತಿಲ್ಲ. ನೀವು ಇವತ್ತು ಓಡ್ ಬಂದು ನನ್ನ ಮದುವೆ ಆಯ್ತು ಹೇಳಿ ಹೇಳ್ತೀರಿ ಅಲ್ಲ, ನಾನು ಇದನ್ನ ಹ್ಯಾಂಗ ನಂಬೋದು? ಹ್ಯಾಂಗ ಹೌದಂತೇಳಿ ತಿಳ್ಕೊಂಬ ಹೇಳಿ ಕಾಂಬ. ನೀನ ಆ ರೀತಿ ಆಲೋಚನೆ ಮಾಡೋದು ತಪ್ಪಲ್ಲ. ಬಹುಶಃ ಇವ್ರು ಸುಖ ಪಡಕೋಸ್ಕರ ಹೆಂಗ್ ಹೇಳ್ತಾರೆ ಏನೋ ಅಂತೇಳಿ ಆಲೋಚನೆ ಮಾಡೋದು ತಪ್ಪಲ್ಲ. ಖಂಡಿತ ನೀನು ಸೂಳಿ ಮನೆಗೆ ಇದ್ರು ನಿನ್ನ ನಾನು ಮದಿಯಾತಿ ಅನ್ನೋ ಬಗ್ಗೆ ಈಗ ನನ್ನ ಕೈಯಾಗಿದ್ದು ಉಂಗ್ರೂನೇ ನಿಂಗೆ ಕೊಡ್ತಿ. ಆಯ್ಲಪ್ಪ, ನಿನ್ನ ಹಬ್ಬಿಕೆಯಲ್ಲೇ ನಾನು ಬಂದು ಹೇಳಿ ಖಂಡಿತ ನಿನ್ನ ನಾನು ಮದಿಯಾತಿ. ಈಗ
ಆಯ್ಲಿ ಆ. ಏನೋ ನಾನೊಂದು ಆಲೋಚನೆ ಮಾಡ್ಕೊಂಡು ಇದ್ದಿದ್ದಿ ಆ. ಖಂಡಿತ ಸೂಳೆ ಮನೇಲಿ ನಾನು ಬದುಕದ್ದಾದ್ರೂ ಆ. ಒಳ್ಳೆ ರೀತಿಯಲ್ಲಿ ಒಬ್ಬನ ಕೈ ಹಿಡಿದು ಮದಿಯಾಯಿ ಮರ್ಯಾದೆಯಿಂದ ಇರ್ಕಂದಳಿ ಆಲೋಚನೆ ಮಾಡೋದಕ್ಕೆ ದೇವರೇ ನಿಮ್ಮನ್ನ ಇಲ್ಲಿವರೆಗೆ ಕಳಿಸ್ದ ಅಂದೇಳಿ ನಾನು ಆಲೋಚನೆ ಮಾಡ್ತಿ. ಆ. ಹಂಗಾರೆ ಎಲ್ಲರೂ ಸೇರಿ ಆ. ಆ ದೇವರ ಕಣ್ಣು ತೆರೆದ ಅಂದೇಳಿ ಆ. ಆ ದೇವರಿಗೆ ಆ. ಒಂದು ತುಪ್ಪದ ದೀಪ ಹಚ್ಚಿ ಆ. ಆಮೇಲೆ ಮನೆಗೆ ಹಪ್ಪ ನಾಳೆಗೆ ಬಾರ್ ಕುರಿಗೆ ಬರ್ತೀನಿ. ಆಯ್ತು ಆಯ್ತು ಅಕ್ಕ? ಆಯ್ತು ಆಯ್ತು. ದರೆಯುಳು ಹೆಸರಾಂತ ಕೋಟೇಶ್ವರದಲ್ಲಿ, ದರೆಯುಳು ಹೆಸರಾಂತ ಕೋಟೇಶ್ವರದಲ್ಲಿ ಸುಸ್ಥಿರವಾಗಿ ನೆಲೆಸಿದ ಪರಮೇಶಗೆ ಮಂಗಲ ಮಂಗಲ ಮಂಗಲ, ಜಯ ಜಯ ಮಂಗಲ, ಶುಭ ಶುಭ ಮಂಗಲ, ಜಯ ಜಯತು. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮಃ.